ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮರುಟಿ. ತುಂಬಾ ಪ್ರಮುಖವಾಗಿರತಕ್ಕಂಥ ಕ್ವಶನ್ಗಳನ್ನು ಒಳಗೊಂಡ ಸ್ಪೆಷಲ್ ಕ್ಲಾಸ್ ಫಾರ್ PS ಅಂಡ್ PC ಈ ಒಂದು ಸಿರೀಸ್ ಅಲ್ಲಿ ಇವತ್ತು ನಾನು 11ನೆಯ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಾಗಲೇ 10 ವಿಡಿಯೋಗಳನ್ನು ಕೂಡ ಮಾಡಿ ಮುಗಿಸಿದ್ದೀನಿ. ತುಂಬಾ ಪ್ರಮುಖವಾಗಿರತಕ್ಕಂಥ ಕ್ವಶನ್ಗಳು ಈ ಒಂದು ವಿಡಿಯೋದಲ್ಲಿ ಇದಾವೆ. ಯಾರು ನೋಡಿಲ್ವೋ ಪ್ರೀವಿಯಸ್ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವುಗಳ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೋಗಿ ನೀವು ನೋಡ್ಕೊಳ್ಬಹುದು. ವಿಡಿಯೋನ ನೋಡ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ವಿಡಿಯೋನ ನೋಡ್ತಾ ನಿಮಗೆ ಲೈಕ್ ಆದ್ರೆ, ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಕ್ವಶನ್ ನಂಬರ್ 1 ನೋಡಿ, ಏನಿದೆ? 180 ಲೀಟರ್ಗಳ ಒಂದು ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಅನುಪಾತವು 5:1 ಆಗಿದೆ. ಒಂದು ವೇಳೆ ಅನುಪಾತವು 3:2 ಆಗಬೇಕಿದ್ದರೆ ಆಗ ಇನ್ನೆಷ್ಟು ನೀರನ್ನು ಸೇರಿಸಬೇಕು ಎಂಬುದನ್ನ ಕಂಡು ಹಿಡಿಯಿರಿ. ನೋಡ್ರಿ, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್, ಮಿಶ್ರಣಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಈ ವಿಡಿಯೋನ ಪಾಸ್ ಮಾಡಿಕೊಂಡು ಇದಕ್ಕೆ ಉತ್ತರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಟ್ರೈ ಮಾಡಿ ಸಾಲ್ವ್ ಮಾಡಲಿಕ್ಕೆ. ನೀವು ಸಾಲ್ವ್ ಮಾಡಿದ ಮೇಲೆ ನಿಮ್ಮ ಉತ್ತರ ಬರುತ್ತಲ್ಲ, ಬಂದ ಮೇಲೆ ವಿಡಿಯೋನ ಕಂಟಿನ್ಯೂ ಆಗಿ ಮಾಡಿ. ಕಂಟಿನ್ಯೂ ಮಾಡಿದ ಮೇಲೆ ಎಸ್ ಸರಿ ಇರುತ್ತೆ, ಸರಿ ಇದ್ರೆ ವೆರಿ ಗುಡ್, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀರಿ. ಸರಿ ಇರಲಿಲ್ಲ, ಎಲ್ಲಾದ್ರೂ ತಪ್ಪಾಗಿತ್ತು ಅಂತ ಹೇಳಿದ್ರೆ ಎಸ್ ತಪ್ಪಾಗಿದ್ದು ಎಲ್ಲಿ ಅಂತಕ್ಕಂಥದ್ದನ್ನ ನೋಡ್ಕೊಳ್ಳಿ. ವಿಡಿಯೋದೊಳಗೆ ನೋಡ್ತಾ ಹೋಗ್ತಿರಲ್ಲ, ಎಸ್ ಈ ರೀತಿಯಾಗಿ ನೀವು ಒಂದು ನೋಟ್ ಬುಕ್ ಒಂದು ಪೆನ್ ಇಟ್ಟುಕೊಂಡು ನೀವು ಮಾಡಿ, ನನ್ನನ್ನು ಕೂಡ ಮಾಡಿಸ್ಬೋದು, ಅಥವಾ ನಾ ಮಾಡೋದ್ರ ಜೊತೆಗೆ ನೀವು ಮಾಡ್ಬೋದು. ಹೌದಾ? ನೀವು ಮಾಡುವಾಗ ಕೆಲವೊಂದ್ಸರಿ ನಿಮ್ಮದು ಸರಿಯಾಗಿರುತ್ತೆ, ನಂದು ತಪ್ಪಾಗಿರುತ್ತೆ. ಕೊನೆಗೆ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ, ಎಸ್ ಸರ್ ನಿಮ್ದು ರಾಂಗ್ ಆಗಿದೆ ಅಂತಕ್ಕಂಥದ್ದು ಕೂಡ ನನಗೆ ಮನವರಿಕೆ ಮಾಡಿಕೊಡ್ಬೋದು. ಕ್ಲಿಯರ್? ಹಾಗಾದ್ರೆ ಈ ಕ್ವಶನ್ ಮಾಡ್ತೀರಾ, ಎಸ್ ಪಾಸ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಕ್ವಶನ್ಗೆ ಉತ್ತರವನ್ನು ನೀವು ಕಂಡುಕೊಳ್ಬಹುದು. ಎಸ್ ಏನಂತ ಹೇಳಿದ್ದಾರೆ? 180 ಲೀಟರ್ ಹಾಲು ಮತ್ತು ನೀರಿನ ಮಿಶ್ರಣ ಅದ. ಎಷ್ಟು? 180 ಲೀಟರ್. ಅದರಲ್ಲಿ ಮಿಲ್ಕ್ ಮತ್ತು ವಾಟರ್ ರೇಷಿಯೋ ಕೊಟ್ಟಿದ್ರೆ ಎಷ್ಟಂತೆ? 5:1. 5ರಷ್ಟು ಹಾಲು, 1ರಷ್ಟು ನೀರಿದೆ. ಅದಕ್ಕೆ ಎಷ್ಟು ಲೀಟರ್ ನೀರನ್ನ ಮಿಕ್ಸ್ ಮಾಡಿದ ಮೇಲೆ, ಹಾಲು ಅಲ್ಲ ನೀರನ್ನ ಮಿಕ್ಸ್ ಮಾಡಿದ ಮೇಲೆ ಅದು 3:2 ಆಗುತ್ತೆ. ಆಮೇಲೆ ಹೋಗೋಣ 3:2. ಮೊದಲು ನಾವು 5ರಷ್ಟು ನೀರು ಹಾಲು, 1ರಷ್ಟು ನೀರು ಅಂತಿದ್ರ 5ರಷ್ಟು ಅಂದ್ರೆ ಎಷ್ಟು ಲೀಟರ್, 1ರಷ್ಟು ಅಂದ್ರೆ ಎಷ್ಟು ಲೀಟರ್ ಕಂಡುಹಿಡ್ಕೊಳ್ಬೇಕು. ಟೋಟಲ್ 180 ಲೀಟರ್ ಅದ. ಹಾಗಾದ್ರೆ ಇದು ಹಾಲು ಮತ್ತು ನೀರು ಅದ. ಹಾಗಾದ್ರೆ ಹಾಲು ಮತ್ತು ನೀರಿನ ಅನುಪಾತವನ್ನ ಕೂಡಿಸ್ಕೊಂಡ್ಬಿಡ್ಬೇಕು. ಎಷ್ಟಾಗುತ್ತೆ? 5 1 6 ಆಗುತ್ತಾ? 6ದಿಂದ ಇದಕ್ಕೆ ಡಿವೈಡ್ ಮಾಡಬೇಕು. 6 1 6, 6 3 18, 1 0 30 ಬಂತು. ಎಸ್ ಇದು ಬೇಕು ನಮಗೆ. ಈಗ ಇದರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಹಾಲು ಸಿಗುತ್ತೆ, ಇದರಿಂದ 1ಕ್ಕೆ ಗುಣಾಕಾರ ಮಾಡಿದ್ರೆ ನೀರು ಸಿಗುತ್ತೆ. 35 150 ಆಯ್ತು, ಅಂದ್ರೆ 150 ಲೀಟರ್ ಹಾಲಾಯ್ತು. 31 30, ಹಾಗಾದ್ರೆ 30 ಲೀಟರ್ ಏನಾಯ್ತು? ನೀರಾಯ್ತು. ನೋಡ್ರಿ, ಈಗ 150 ಒಂದು 30 180 ಆಯ್ತಾ? ಎಸ್ ಇಲ್ಲಿ ಕ್ಲಿಯರ್ ಆಯ್ತು ನಿಮಗೆ. ಈಗ ಈ ಮಿಶ್ರಣಕ್ಕೆ ಎಷ್ಟು ನೀರನ್ನು ಸೇರಿಸಿದಾಗ ರೇಷಿಯೋ 3:2 ಆಗುತ್ತಂತ ಹೇಳಿದ್ದಾರೆ. ಎಷ್ಟು ನೀರು ಸೇರಿಸಬೇಕು? ಹಾಲನ್ನ ಸೇರಿಸುವಂತಿಲ್ಲ. ಹಾಲು ಕಾನ್ಸ್ಟೆಂಟ್ ಆಗಿ ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ. ಇಲ್ಲಿ 150 ಲೀಟರ್ ಇದೆನಾ? ಎಸ್ 150 ಲೀಟರ್ಗೆ 150 ಲೀಟರ್. ಹಾಗಾದ್ರೆ ನೀರು ಎಷ್ಟು ಸೇರಿಸಬೇಕು? ಇಲ್ಲೇ ನೋಡ್ರಿ, ಇಲ್ಲೇ 3:2 ಅದ. ಹಾಗಾದ್ರೆ 150 ರೇಷಿಯೋ ಎಷ್ಟು ಬರುತ್ತೆ? 3 ಎಷ್ಟಲ್ಲೇ 150, 350 150 ಗುಣಾಕಾರ ಮಾಡಿದ್ರೆ ಬರ್ತತಾನೆ. 3 15 ಇವೆಲ್ಲ ಗೊತ್ತಿರ. ಹಾಗಾದ್ರೆ ಎಷ್ಟ? 3 50, 150 ಅಂತ ಅನ್ಕೊಳ್ಬೋದು. ಎಷ್ಟ? 3 150, 50 3 150 ಹಿಂಗ ಅನ್ಕೊಳ್ತಿರಲ್ಲ ನೀವು. ಎಸ್ 50 350 150. ಇಲ್ಲಿ 50ರಿಂದ ಗುಣಾಕಾರ ಮಾಡಿದ್ಮೇಲೆ ಈ ಕಡೆ ಕೂಡ 50ರಿಂದನೇ ಗುಣಾಕಾರ ಮಾಡಬೇಕು. 2 50 ಎಷ್ಟಾಗುತ್ತೆ? 100 ಆಗುತ್ತೆ. ಹಾಗಾದ್ರೆ 100 ಲೀಟರ್ ಏನಿರಬೇಕು? ನೀರಿರಬೇಕು. 3:2 ಆಗ್ಬೇಕಂತಂದ್ರೆ 150:100 ಆಗಬೇಕು. ಇಲ್ಲಿ 150 ಲೀಟರ್ ನೀರು ಇರಬೇಕು. ಹಾಗಾದ್ರೆ ಆಯ್ಕೆಯಲ್ಲಿ 100 ಅಂತ ನೀವು ಆಯ್ಕೆ 1 ಅಂತ ಹಾಕ್ಬಿಟ್ರೆ 100 ಲೀಟರ್ ಅಂತ ಹಾಕ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅಲ್ಲ, ಎಷ್ಟು ಲೀಟರ್ ಸೇರಿಸಬೇಕು ಅದಕ್ಕೆ? ಈಗಾಗಲೇ ಎಷ್ಟು ಲೀಟರ್ ನೀರದ? 30 ಲೀಟರ್ ನೀರದ. ಆ 30 ಲೀಟರ್ ನೀರಿಗೆ 100 ಲೀಟರ್ ಆಗ್ಬೇಕಾದ್ರೆ ಎಷ್ಟು ಲೀಟರ್ ಸೇರಿಸಬೇಕು? ಎಸ್ 70 ಲೀಟರ್ ಸೇರಿಸಬೇಕು. ನೋಡ್ರಿ ಎಷ್ಟು ಟೀಸ್ ಮಾಡಿದ್ವಿ? 100 ಲೀಟರ್ ಆಗಬೇಕು. 100 ಲೀಟರ್ ಆಗೋದ್ರಲ್ಲಿ ಈಗಾಗಲೇ 30 ಲೀಟರ್ ಅದ. ಹಾಗಾದ್ರೆ ಇನ್ನೂ ಸೇರಿಸಬೇಕಾಗಿರ್ತಕ್ಕಂಥದ್ದು 100ರಲ್ಲಿ 30 ಮಾಡಿಸಿದ್ರೆ ಮೈನಸ್ ಮಾಡಿದ್ರೆ 70 ಲೀಟರ್ ನೀರನ್ನ ನಾವು ಸೇರಿಸಿದಾಗ ಅದು 100 ಲೀಟರ್ ಆಗುತ್ತೆ. ಇದು 100 ಲೀಟರ್ ಆದಾಗ ಆ ರೇಷಿಯೋ 3:2 ಆಗುತ್ತೆ. ಯಾರ್ಯಾರು ಇದಕ್ಕೆ 70 ಲೀಟರ್ ಅಂತ ಮಾಡಿದ್ರೆ ವೆರಿ ಗುಡ್. ಕ್ಲಿಯರ್? ಎಸ್ ಅರ್ಥ ಆಗ್ತಾ ಇದೆನಾ?
ಎಸ್, ಅರ್ಥ ಆಯ್ತು ಅಂತ ಹೇಳಿದ್ರೆ ಬೇಗ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 2. ಎ ಅನುಪಾತ ಬಿ ಇಸ್ ಈಕ್ವಲ್ ಟು 5:8 ಮತ್ತು ಬಿ ಅನುಪಾತ ಸಿ ಇಸ್ ಈಕ್ವಲ್ ಟು 2:6 ಆಗಿದೆ. ಒಂದು ವೇಳೆ ಎ ಇಸ್ ಈಕ್ವಲ್ ಟು 25 ಆದರೆ ಸಿ ಯ ಮೌಲ್ಯವನ್ನ ಕಂಡು ಹಿಡಿರಿ. ನೋಡ್ರಿ, ಕೊಟ್ಟಿದ್ದಾರೆ. ಮಾಡ್ತೀರಾ? ಎಸ್, ಮಾಡ್ತಕ್ಕಂಥವ್ರು ವಿಡಿಯೋನ ಪಾಸ್ ಮಾಡಿ ನಿಮ್ಮ ಉತ್ತರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಉತ್ತರ ಬಂದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿ ಯಾವ ರೀತಿ ಇರುತ್ತೆ. ಎ ರೇಷಿಯೋ ಬಿ ಇಸ್ ಈಕ್ವಲ್ ಟು 5:8 ಅಂತೆ. ಆಮೇಲೆ ಬಿ ರೇಷಿಯೋ ಸಿ ಇಸ್ ಈಕ್ವಲ್ ಟು ಎಷ್ಟಂತೆ? 2 ಎಷ್ಟು ರೇಷಿಯೋ? ಎಸ್, 2:6 ಅಂತೆ. 2:6. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 25 ಆದರೆ ಸಿ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಎಸ್, ಹಿಂಗಾದ್ರೂ ಕೇಳಬಹುದು. ಅಥವಾ ಇನ್ನೊಂದು ರೀತಿ ಕ್ವಶನ್, ಎ ರೇಷಿಯೋ ಬಿ ರೇಷಿಯೋ ಸಿ ಇಸ್ ಈಕ್ವಲ್ ಟು ಎಷ್ಟು ಅಂತಾದ್ರೂ ಕೇಳಬಹುದು. ಇಲ್ಲಿ ಕೇವಲ ಇದೊಂದು ಕೊಟ್ಟಿದ್ದಾರೆ, 3 ಕ್ವಶನ್ ಕೇಳಬಹುದು. ಇಲ್ಲಿ ಒಂದ್ರದ ಕೇಳಿದರೆ ಅದು ಎ ಇಸ್ ಈಕ್ವಲ್ ಟು 25 ಆದಾಗ ಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಕೇಳಿ ನೋಡ್ರಿ, ಈಗ ಏನ್ ಮಾಡ್ಬೇಕು? ಇಲ್ಲೇ ಸಿ ವ್ಯಾಲ್ಯೂ ಇಲ್ಲ, ಇಲ್ಲೇ ಎ ವ್ಯಾಲ್ಯೂ ಇಲ್ಲ. ಯಾವ್ದು ಹಚ್ಕೊಳ್ಬೇಕು? ಹಚ್ಕೊಳ್ಬೇಕಂದ್ರೆ ಬಾಜು ಇರ್ತಕ್ಕಂಥದ್ದು, ಲೆಫ್ಟ್ ಅಥವಾ ರೈಟ್ ಇರ್ತಕ್ಕಂಥದ್ದನ್ನ ಹಚ್ಕೊಳ್ಬೇಕು. ಮೇಲೆ ಅಥವಾ ಕೆಳಗಿರ್ತಕ್ಕಂಥ ಹಚ್ಕೊಳ್ಬಾರ್ದು, ಲೆಫ್ಟ್ ಅಥವಾ ರೈಟ್ ಇರ್ತಕ್ಕಂಥದ್ದನ್ನ ಹಚ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಖಾಲಿ ಐತಂದ್ರೆ 6 ಹಚ್ಕೊಳ್ಬೋದು, ಕೆಳಗಡೆ ಇದೆ. ಇಲ್ಲಿ 8 ಇದೆಯಲ್ಲ, ಈ 8 ಹಚ್ಕೊಳ್ಬೇಕು. ಇಲ್ಲೇ 2 ಹಚ್ಕೊಳ್ಬೇಕು, 5 ಹಚ್ಕೊಳ್ಬಾರ್ದು, ಯಾಕಂದ್ರೆ 5 ಮೇಲೆದ. ಇಷ್ಟು ಹಚ್ಕೊಂತೀವ. ಎಸ್, 2:6 ಬಂತಲ್ಲ. ಎಸ್, ಇವುಗಳನ್ನು ಏನ್ ಮಾಡ್ಬೇಕೀಗ? ಗುಣಾಕಾರ ಮಾಡಬೇಕು. 5:2 10 ರೇಷಿಯೋ 8:2 16 ರೇಷಿಯೋ ಇಂಟು 8 48 ರೇಷಿಯೋ. ಈಗ 3 ರೇಷಿಯೋ ಸಿಕ್ಕು ನೋಡ್ರಿ. ಈಗ ಎ ರೇಷಿಯೋ ಸಿಕ್ತು, ಬಿ ರೇಷಿಯೋ ಸಿಕ್ತು, ಸಿ ರೇಷಿಯೋ ಸಿಕ್ತು. ನೋಡಿ, ಅದೇ ರೇಷಿಯೋ ಇಲ್ಲಿ ಬರುತ್ತೆ. ಇದನ್ನು ಕನಿಷ್ಠ ಮಾಡ್ರಿ. 2 ಮಗಿಲ್ 3 ಹೋಗ್ತಾವಲ್ಲ. 2:5 10 2:8 16. ಇದೆಷ್ಟಾಗುತ್ತೆ? 2:2 4 2:4 8. ಎಸ್, 5:8 ನೋಡ್ರಿ. ಹಿಂಗ್ ಕೇಳಿದ್ರೆ ಏನ್ ಹಚ್ಕೊಳ್ಬೇಕು? ಎ ರೇಷಿಯೋ ಬಿ ಸಿ ಇಸ್ ಈಕ್ವಲ್ ಟು 5:8:24. ಈ ಕ್ವಶನ್ ಕೇಳಿದ್ರೆ ಹೌದಾ? ಎಸ್, ಈ ಕ್ವಶನ್ ಅದನ್ನ ಕೇಳಿಲ್ಲ. ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 25. ಎ ಅಂದ್ರೆ ತಾನೆ 5 ತಾನೆ. ಹಾಗಾದ್ರೆ 5 ವ್ಯಾಲ್ಯೂ ಎಷ್ಟಂತೆ? 25. ಹಾಗಾದ್ರೆ ಸಿ ದ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದರೆ. ಸಿ ಲಾಸ್ಟ್ ಇದೆಯಲ್ಲ. ಹಾಗಾದ್ರೆ 5 ಎಷ್ಟಲ್ಲಿ 25? 5:5 25. ಇಲ್ಲಿ 5ರಿಂದ ಗುಣಾಕಾರ ಮಾಡ್ತಿದ್ದಾನೆ. ಅದೇ 5ರಿಂದ ಇಲ್ಲಿ 24ಕ್ಕೆ ಗುಣಾಕಾರ ಮಾಡಿಬಿಡ್ರಿ. 24 ಇಲ್ಲಿ ಎಷ್ಟಾಗುತ್ತೆ? 120 ಇಸ್ ರೈಟ್ ಆನ್ಸರ್. ಇದು 25 ಆದ್ರೆ ಇದು 120 ಆಗುತ್ತೆ. ಒಂದು ವೇಳೆ ಬಿ ಇಸ್ ಈಕ್ವಲ್ ಟು ಕೇಳಿದ್ರೆ 8:5 40 ಇಸ್ ರೈಟ್ ಆನ್ಸರ್. 8 40 ಇಸ್ ರೈಟ್ ಆನ್ಸರ್. ಹೆಂಗಾದ್ರೂ ಕ್ವಶನ್ ಕೇಳ್ಬೋದು ಅವರು. ಕ್ಲಿಯರ್? ಈ ರೀತಿ ಏನಾದ್ರು ಬಂದು 120 ರೈಟ್ ಆನ್ಸರ್ ಆಗಿದೆ. ಎಸ್, ಆಯ್ಕೆಯಲ್ಲಿ 120. ಎಸ್, ಆಯ್ಕೆ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಗೊತ್ತಾಗ್ತಿದ್ರ? ಬೇಗ ವಿಡಿಯೋ ಅರ್ಥ ಆಗ್ತಾ ಇದಾವ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚ್ಕೊಳ್ರಿ. ಕೆಲವೊಬ್ಬರು ಸ್ಕ್ರೀನ್ ಶಾಟ್ ತೆಗಿತೀವಿ ಸರ್, ನೀವು ಸ್ವಲ್ಪ ಸೈಡ್ ತಗೊಳ್ರಿ ಅಂತ ಹೇಳ್ತಾ ಇದ್ರೆ ಎಸ್ ತೆಗೆದುಕೊಳ್ಬಹುದು. ಎಸ್, ನಿಮ್ಮ ಸ್ನೇಹಿತರೊಂದಿಗೆ ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಹಂಚಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 3. 6ರ ಮೊದಲ 4 ಅಪವರ್ತ್ಯಗಳ ಸರಾಸರಿ ಎಷ್ಟು? ನೋಡ್ರಿ, 6ರ ಮೊದಲ 4 ಅಪವರ್ತ್ಯ. ಏನಿದು ಅಪವರ್ತ್ಯ? ಅಪವರ್ತ್ಯ ಮತ್ತು ಅಪವರ್ತನ ಎರಡೂ ಬೇರೆ ಬೇರೆ. ಮೊದಲು ಸಿಂಪಲ್ ಆಗಿ ಬಿಡ್ತೀನಿ, ಅಪವರ್ತನದ ಬಗ್ಗೆ ಹೇಳ್ತೀನಿ. ಅಪವರ್ತನ ಅಂತ ಯಾವ ಕರಿತೀವಿ? ಅಪವರ್ತನ. ಈಗ 6ರ ಅಪವರ್ತನಗಳು. 6ರ ಅಪವರ್ತನ ಅಂತಂದ್ರೆ 6 ಯಾವ ಮಗ್ಗಿಯಲ್ಲಿದೆನೋ ಅದು 6ರ ಅಪವರ್ತನಗಳು. 6 ಯಾವ ಮಗ್ಗಿಯಲ್ಲಿದ? 1ರ ಮಗ್ಗಿಯಲ್ಲದ. 1 6 6. ಎಷ್ಟು? 1 6 6. ಇದು 6ರ ಅಪವರ್ತಗಳು. ಆ 1 ಆದ್ಮೇಲೆ ಯಾವುದು ಬರುತ್ತೆ? 2 ಬರ್ತಲ್ಲ. 2 3 6. ಆಮೇಲೆ 2 ಆದ್ಮೇಲೆ ಯಾವ್ದು ಬರುತ್ತೆ? 3 2 6. ನೆಕ್ಸ್ಟ್ 3 ಆದ್ಮೇಲೆ ಯಾವ್ದು ಬರುತ್ತೆ? 4ರ ಮಗ್ಗಿಗಿಲ್ಲ, 5ರ ಮಗ್ಗಿಗಿಲ್ಲ, 6ರ ಮಗ್ಗಿಯಲ್ಲಿ ಬರುತ್ತೆ. 6 1 6. ಹಾಗಾದ್ರೆ 6ರ ಅಪವರ್ತನಗಳು 1 2 3 6 ಇಷ್ಟರ ಮಗ್ಗಿಯಲ್ಲಿ ಬರುತ್ತೆ. ಯಾವ್ಯಾವ್ದು? 1ರ ಮಗ್ಗಿಯಲ್ಲಿ ಬರುತ್ತೆ, 2ರ ಮಗ್ಗಿಯಲ್ಲಿ ಬರುತ್ತೆ, 3ರ ಮಗ್ಗಿಯಲ್ಲಿ ಬರುತ್ತೆ, 6ರ ಮಗ್ಗಿಯಲ್ಲಿ ಬರುತ್ತೆ. ಇವಕ್ಕೆ ನಾವು 6ರ ಅಪವರ್ತನಗಳು ಅಂತ ಕರಿತೀವಿ. ಅಪವರ್ತ್ಯ ಬಂದಾಗ 6ರ ಮಗ್ಗಿ ಈಸಿ ಅಲ್ಲ. ಅಪವರ್ತ್ಯ ಅಂತ ಬಂದಾಗ 6ರ ಮಗ್ಗಿಗಳು ಎಲ್ಲಿ ತನಕ ಯುನಿಫಿನಿಟ್ ಅಂತ ನಿರಂತರ ಎಷ್ಟು ದೂರ ಆದ್ರೂ ಹೋಗ್ಬೋದು ನಾವು. ಬರೇ ಕೇವಲ 6 10 60 ಅಲ್ಲ, 60 ಲಾಸ್ಟ್ 66 6ರ ಮಗ್ಗಿಯಲ್ಲಿ ಬರಲ್ಲ ಅಂತಲ್ಲ.
6 ಗುಣಕಗಳು ನಿರಂತರವಾಗಿ ನಾವು ಎಷ್ಟಾದ್ರೂ ಹೇಳ್ಕೊಂತ ಹೋಗ್ಬೋದು. ಈಗ 6 ಅಪವರ್ತ್ಯಗಳು ಯಾವ್ಯಾವ ಗೊತ್ತಾಯ್ತು? ಅಪವರ್ತ್ಯಗಳು ಅಂತಂದ್ರೆ ಮಗ್ಗಿ ಅಂತ ಅರ್ಥ. ಅಪವರ್ತ್ಯಗಳು ಅಂದ್ರೆ ಯಾವ್ಯಾವು? 6 ಮಗ್ಗಿ, 6 1 6, 6 2 12, 6 3 18, 6 4 24, 6 30, 6 36, 6 42 ಈ ರೀತಿಯಾಗಿ ಬರ್ತಕ್ಕಂಥ ಇವು 6ರ ಅಪವರ್ತ್ಯಗಳು. ಕ್ಲಿಯರ್ ಆಯ್ತು? ಈಗ 6 ಅಪವರ್ತ್ಯಗಳು ಗೊತ್ತಾದ್ವಾ? ಎಸ್. ಈ ಕ್ವಶನ್ ಏನ್ ಕೇಳಿದ್ರೆ ಮೊದಲ 4 ಅಪವರ್ತ್ಯಗಳು, ಮೊದಲ 4 ಅಂದ್ರೆ 1 2 3 4, ಇದು 30 ಅಲ್ಲ. ಇದ್ರದ್ದು ಎವರೇಜ್ ಕೇಳಿದರೆ ಸರಾಸರಿ ಎಷ್ಟು? ಈ 4ರ ಸರಾಸರಿ ಎಷ್ಟು? ಈ 4ರ ಸರಾಸರಿ ಎಷ್ಟು ಅಂದ್ರೆ ಏನ್ ಮಾಡ್ತೀವಿ ನಾವು? ಈ 4 ಕೂಡಿಸ್ಕೊಳ್ತೀವಿ. 6 12 18 24 ಇವೆಲ್ಲವುಗಳನ್ನ ಕೂಡಿಸ್ಕೊಂಡು ಎಷ್ಟು ಸಂಖ್ಯೆಗಳದ 1 2 3 4ರಿಂದ ಡಿವೈಡ್ ಮಾಡ್ತೀವಿ, ನಮಗೆ ಎವರೇಜ್ ಸಿಗುತ್ತೆ. ಎಸ್. ಇನ್ನು ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಬೇಕಂತಂದ್ರೆ ನಾವು ಈ 4 ಇದೆಯಲ್ಲ, ಈ 4ರಲ್ಲಿ ಮೊದಲು ಮತ್ತು ಕೊನೆ 2 ತೆಗೆದು ಬಿಡ್ರಿ, ಬಿಟ್ಟಾಕ್ಬಿಡಿವಿ. ಹೌದಾ? ಆ ಕಡೆ 1 ಈ ಕಡೆ 1 ತೆಗೆದ್ವಿ. ಮಿಡಲ್ ಅಲ್ಲಿ ಎಷ್ಟು ಉಳಿದು? ಇವೆರಡೇ ಉಳಿದು. ಈ ಕಡೆ ಒಂದು ತೆಗಿಲಿಕ್ಕೆ ಬರಲ್ಲ. ಈಗ ತೆಗಿಲಾರ ಸಲ ಏನ್ ಮಾಡಬೇಕು? ಇವೆರಡನ್ನ ಮಾತ್ರ ಕೂಡಿಸ್ಬಿಡಿ. ಈಗ ಇವೆರಡನ್ನ ಮಾತ್ರ ಕೂಡಿಸಿ, ಆ ಕಡೆ 1 ಈ ಕಡೆ ಅಂತ. ಯಾಕೆ ಇದ್ರದ್ದು ಮಾಡ್ತಾರೆ? ಕೂಡಿಸ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಇವೆಲ್ಲ 4 ಕೂಡಿಸ್ಕೊಂಡು 4ರಿಂದ ಡಿವೈಡ್ ಮಾಡುವುದಕ್ಕಿಂತ ಆ ಕಡೆದ 1 ಈ ಕಡೆ 1 ತೆಗೆದು ಉಳಿದಿರ್ತಕ್ಕಂಥದ್ರೆ ಇನ್ನ 2 ಅಂತ ಇಟ್ಕೊಳ್ರಿ, ಇನ್ನ 1 ಇತ್ತು ಅಂತ ಇಟ್ಕೊಳ್ರಿ. ಇದು ಅಂತ ತೆಗಿಬೇಕು, ಇದು ಅಂತ ತೆಗಿಬೇಕು. ಮಿಡಲ್ ಅಲ್ಲಿ ಇರ್ತಕ್ಕಂಥದ್ದೇ ಎವರೇಜ್ ಆಗ್ತಿತ್ತು. 5 ಇತ್ತಂತಂದ್ರೆ 5 ಇಲ್ಲಿ 30 ಇತ್ತಂತಂದ್ರೆ ಈ ಕಡೆ ಇವೆರಡು ಹೋಗ್ತಿದ್ವು, ಈ ಕಡೆ ಇವೆರಡು ಹೋಗ್ತಿದ್ವು, 18 ಎವರೇಜ್ ಆಗ್ತಿತ್ತು. ಇಲ್ಲಿ ಸಮಸಂಖ್ಯೆ 4 ಬಂದಿರೋದ್ರಿಂದ ಈ ಕಡೆ 1 ಈ ಕಡೆ ತೆಗೆದು ಮಿಡಲ್ ಅಲ್ಲಿ 2 ಉಳಿದವು. ಇವನ್ನ 2 ಕೂಡಿಸ್ಕೊಂಡ್ಬಿಡ್ರಿ. ಈಗ 18 1 12 ಎಷ್ಟಾಗುತ್ತೆ? 30 ಆಗುತ್ತೆ. ಈ 30ರನ್ನ ಎಷ್ಟರಿಂದ ಡಿವೈಡ್ ಮಾಡಬೇಕು? ಇವೆರಡೇ ಸಂಖ್ಯೆಗಳಿಂದ ಡಿವೈಡ್ ಮಾಡಬೇಕು. ಇವೆರಡೇ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ 15 2 1 2 15 15 ಅವುಗಳ ಸರಾಸರಿ ಆಗುತ್ತೆ. ಇವೆಲ್ಲವುಗಳ ಸರಾಸರಿ ಎಷ್ಟಾಗುತ್ತೆ? 15 ಆಗುತ್ತೆ. ಅಂದ್ರೆ ಇಲ್ಲಿ ಮಿಡಲ್ ಬರ್ತಕ್ಕಂಥದ್ದು 15 ಅಂತ ಅರ್ಥ. ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬೇಕು. ಆ ಕಡೆ 1 ಈ ಕಡೆ 1 ತೆಗೆದುಬಿಡ್ಬೇಕು. ಬೆಸ ಸಂಖ್ಯೆಗಳಿದ್ದಾಗ ಮಾತ್ರ ತುಂಬಾ ಈಸಿ. ಮಿಡಲ್ ಅಲ್ಲಿ ಒಂದೇ ಸಂಖ್ಯೆ ಸಿಕ್ಬಿಡುತ್ತೆ, ಅದುವೇ ಏನಾಗುತ್ತೆ? ಎವರೇಜ್ ಆಗ್ತಿತ್ತು. ಕ್ಲಿಯರ್ ಆಯ್ತು? ಎಸ್, ಅರ್ಥ ಆಯ್ತಿದ್ದು? ಎಸ್. ಮುಂದಿನ ಕ್ವಶನ್ ಕ್ವಶನ್ ನಂಬರ್ 4. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದ್ದು 1 ಮತ್ತು 2 ಎಂದು ಸಂಕೇತಿಸಲಾಗಿದೆ. 2 ತೀರ್ಮಾನಗಳನ್ನು ಅನುಸರಿಸುತ್ತವೆ. ನೀಡಲಾದ ತೀರ್ಮಾನಗಳಲ್ಲಿ ಯಾವುದು ಅಥವಾ ಯಾವುವು ಈ ಹೇಳಿಕೆಗಳನ್ನು ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂದು ನಿರ್ಧರಿಸಿ. ನೋಡ್ರಿ, ಸಿಲೋಜಿಸಮ್ಗೆ ರಿಲೇಟೆಡ್ ಆಗಿರತಕ್ಕಂಥ ಕ್ವಶನ್. ಏನ್ ಕೊಟ್ಟಿದ್ದಾರೆ? ಹೇಳಿಕೆಗಳನ್ನು ಕೊಡ್ತಾರೆ. 2 ಹೇಳಿಕೆಗಳನ್ನು ಕೊಡ್ತಾರೆ, ಆಮೇಲೆ 2 ತೀರ್ಮಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವುದು ಸರಿ? 4 ಆಯ್ಕೆಗಳು ಕೊಟ್ಟಿದ್ದಾರೆ. 1 ಸರಿ, 2 ಸರಿ, 1 ಮತ್ತು 2 ಸರಿ, 1 ಮತ್ತು 2 ತಪ್ಪು. ಯಾವ್ಯಾವ 4 ಆಯ್ಕೆಗಳದಾವ ಆಮೇಲೆ ನೋಡ್ತಾ ಹೋಗೋಣ. ಮೊದಲು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಪ್ರಕಾರ ನಾವು ಒಂದು ವೆನ್ ನಕ್ಷತ್ರ ಅಥವಾ ನಕ್ಷೆಗಳನ್ನು ಹಾಕ್ತಾ ಹೋಗ್ತೀವಿ. ಏನದ? ಎಲ್ಲಾ ಹುಡುಗಿಯರು ಜಾಣೆಯರು. ಎಲ್ಲಾ ಹುಡುಗಿಯರು ಜಾಣೆಯರು ಅಂತಂದಾಗ ನೋಡ್ರಿ, ಇವರೆಲ್ಲಾ ಹುಡುಗಿಯರು, ಇವರೆಲ್ಲ ಹುಡುಗಿಯರು. ಈ ಎಲ್ಲಾ ಹುಡುಗಿಯರು ಜಾಣೆಯರಂದಾಗ ಜಾಣೆಯರ ಒಳಗಡೆನೆ ಬಂದ್ಬಿಡ್ತಾರೆ ಹುಡುಗಿಯರು. ಹೌದಾ? ಜಾಣೆಯರು, ಎಲ್ಲಾ ಹುಡುಗಿಯರು ಜಾಣೆಯರಂದಾಗ ಈ ಜಾಣೆಯರಂತಕ್ಕಂಥ ದೊಡ್ಡ ಸಮೂಹದ ಒಳಗಡೆ ಹುಡುಗಿಯರು ಬಂದ್ಬಿಡ್ತಾರೆ. ಎಲ್ಲಾ ಹುಡುಗಿಯರು ಏನಾದ್ರೂ ಇಲ್ಲಿ ಜಾಣರಾಗ್ಬಿಟ್ರು. ಎಸ್. ನೆಕ್ಸ್ಟ್ 2ನೇ ಸ್ಟೇಟ್ಮೆಂಟ್, ಎಲ್ಲಾ ಜಾಣೆಯರು ಬುದ್ಧಿವಂತೆಯರು. ನೋಡ್ರಿ, ಬುದ್ಧಿವಂತೆಯರು ಇದು ಕೂಡ ಲೇಡೀಸ್ ಅದ. ಇದು ಲೇಡೀಸು, ಜಾಣೆಯರು ಲೇಡೀಸು, ಬುದ್ಧಿವಂತೆಯರು ಕೂಡ ಲೇಡೀಸ್ ಅನ್ನ ಇದರಲ್ಲೇ ಬರುತ್ತೆ. ಹಾಗಾದ್ರೆ ಎಲ್ಲಾ ಜಾಣೆಯರು ಅಂದ್ರೆ ಜಾಣೆಯರು ಕಂಪ್ಲೀಟ್ ಅಂತ ಈ ನಕ್ಷೆ ತಾನೆ. ಹಾಗಾದ್ರೆ ಈ ಎಲ್ಲಾ ನಕ್ಷೆ ಅಂದ್ರೆ ಈ ಒಂದು ವೃತ್ತ ಎಲ್ಲಾ ಜಾಣೆಯರು ಬುದ್ಧಿವಂತೆಯರಂದಾಗ ಇದು ಕೂಡ ಒಳಗಡೆ ಬಂದ್ಬಿಡುತ್ತೆ. ಜಾಣೆಯರು ಇಲ್ಲಿ ಯಾರು ಬರ್ತಾರೆ? ಬುದ್ಧಿವಂತೆಯರು. ಬುದ್ಧಿವಂತೆಯರು ಬರ್ತಾರೆ. ಇದು ಅವ್ರು ಕೊಟ್ಟಿರ್ತಕ್ಕಂಥ 2 ಸ್ಟೇಟ್ಮೆಂಟ್ ಆದವು. 1ನೇ ಸ್ಟೇಟ್ಮೆಂಟ್ ಎಲ್ಲಾ ಹುಡುಗಿಯರು ಜಾಣಿಯರು, 2ನೇ ಸ್ಟೇಟ್ಮೆಂಟ್ ಎಲ್ಲಾ ಜಾಣಿಯರು ಬುದ್ಧಿವಂತಿಯರು. ಕ್ಲಿಯರ್ ಆಯ್ತಾ? ಎಸ್. ಈಗ ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನಗಳಿಗೆ ಹೋಗ್ತೀನಿ. ಹೌದಾ? ಎಸ್. ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನ ಏನದ ನೋಡ್ರಿ, ಎಲ್ಲಾ ಹುಡುಗಿಯರು ಬುದ್ಧಿವಂತೆಯರು. ಎಲ್ಲಾ ಹುಡುಗಿಯರು ಬುದ್ಧಿವಂತಿಯರು. ಹುಡುಗಿಯರಲ್ಲಿದ್ದಾರಾ? ಎಸ್. ಈ ಎಲ್ಲಾ ಹುಡುಗಿಯರು ಬುದ್ಧಿವಂತರಂತ ಇದ್ದಾರೆ. ಎಸ್. ನೋಡ್ರಿ, ಬುದ್ಧಿವಂತೆಯರ ಒಳಗಡೆನೆ ಹುಡುಗಿಯರು ಬಂದ್ಬಿಟ್ಟಿದ್ದಾರೆ ಅಂದ್ಮೇಲೆ ನೋಡ್ರಿ, ಎಲ್ಲಾ ಹುಡುಗಿಯರು ಜಾಣೆಯರ ಅಂದ್ಮೇಲೆ ಎಲ್ಲಾ ಜಾಣೆಯರು ಬುದ್ಧಿವಂತರ ಅಂದ್ಮೇಲೆ ಎಲ್ಲಾ ಬುದ್ಧಿವಂತರು ಜಾಣೆಯರು ಇರ್ತಾರೆ ಮತ್ತು ಹುಡುಗಿಯರು ಇರ್ತಾರೆ. ಅದಕ್ಕೋಸ್ಕರ ಎಲ್ಲಾ ಹುಡುಗಿಯರು ಜಾಣೆಯರನ್ನೂ ಹೌದು, ಎಲ್ಲಾ ಹುಡುಗಿಯರು ಬುದ್ಧಿವಂತಿಯರನ್ನೂ ಹೌದು. ಹೌದಾ? ಹಾಗಾದ್ರೆ 1ನೇ ಸ್ಟೇಟ್ಮೆಂಟ್ ಏನಿದೆ? ರೈಟ್ ಆನ್ಸರ್. ಅವ್ರು ಕೊಟ್ಟಿದ್ದು ಕರೆಯದ. ಎಲ್ಲಾ ಹುಡುಗಿಯರು ಬುದ್ಧಿವಂತಿಯರು.
ಕರೆಕ್ಟ್. ಹೌದಾ? ಎಲ್ಲಾ ಹುಡುಗಿಯರು ಜಾಣ್ಯರಾದ್ಮೇಲೆ ಎಲ್ಲಾ ಜಾಣ್ಯರು ಬುದ್ಧಿವಂತರು, ಎಲ್ಲಾ ಜಾಣ್ಯರು ಬುದ್ಧಿವಂತರಾದ್ಮೇಲೆ ಎಲ್ಲಾ ಹುಡುಗಿಯರು ಕೂಡ ಬುದ್ಧಿವಂತರು ಇದ್ದೇ ಇರ್ತಾರೆ. ಕ್ಲಿಯರ್? ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಕಾರ ಒಂದನೇ ಹೇಳಿಕೆ ಸರಿ. ನೆಕ್ಸ್ಟ್ ಎರಡನೇದಕ್ಕೆ ಬರ್ತೀನಿ ನಾನು. ಎರಡನೇದೇನದೆ, ಕೆಲವು ಹುಡುಗಿಯರು ಬುದ್ಧಿವಂತೆಯರಲ್ಲ. ಅಲ್ಲ, ಎರಡನೇ ಸ್ಟೇಟ್ಮೆಂಟ್ ಅದ. ಏನಂತೆ? ಕೆಲವು ಹುಡುಗಿಯರು ಬುದ್ಧಿವಂತರಲ್ಲ. ನೋಡ್ರಿ, ಎಲ್ಲಾ ಹುಡುಗಿಯರು ಬುದ್ಧಿವಂತರು ರೈಟ್ ಆದ್ಮೇಲೆ ಇದ್ರ ಕೆಲವರು ಎಲ್ಲಿದ್ದಾರೆ? ಕೆಲವು ಹುಡುಗಿಯರು ಬುದ್ಧಿವಂತರು ಅಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಎಲ್ಲಾ ಹುಡುಗಿಯರು ಬುದ್ಧಿವಂತರು. ಅಲ್ಲೇ ಗೊತ್ತು ನಮಗೆ, ಎಲ್ಲಾ ಹುಡುಗಿಯರು ಬುದ್ಧಿವಂತರು ಅಂದ್ಮೇಲೆ ಕೆಲವು ಹುಡುಗಿಯರು ಬುದ್ಧಿವಂತರು ಆಗದೆ ಯಾವ ರೀತಿ ಸಂಬಂಧ ಇರುತ್ತೆ? ಇಲ್ಲ. ಹಾಗಾದ್ರೆ ಎರಡನೇದು ರಾಂಗ್ ಆಯ್ತು, ಎರಡನೇ ತೀರ್ಮಾನ ತಪ್ಪು. ಇದು ಕ್ಲಿಯರ್ ಆಗಿ ಗೊತ್ತಾಯ್ತಾ? ಎಲ್ಲಾ ಹುಡುಗಿಯರು ಬುದ್ಧಿವಂತರು ರೈಟ್ ಆದ್ಮೇಲೆ ಕೆಲವು ಹುಡುಗಿಯರು ಬುದ್ಧಿವಂತರು ಅಲ್ಲ ಅಂತಕ್ಕಂಥದ್ದು ಏನಾಗುತ್ತೆ? ತಪ್ಪಾಗತ್ತೆ. ಒಂದನೇ ಸ್ಟೇಟ್ಮೆಂಟ್, ಎರಡನೇ ಸ್ಟೇಟ್ಮೆಂಟ್. ಎಸ್, ಈಗ ಆಯ್ಕೆಗಳಿಗೆ ಬರ್ತೀನಿ. ತೀರ್ಮಾನ 1 ಮತ್ತು 2 ಅನುಸರಿಸುತ್ತವೆ. ತೀರ್ಮಾನ 1 ಮತ್ತು 2 ಸರಿ ಇದಾವೇನು? ಇಲ್ಲ. ಕೇವಲ ತೀರ್ಮಾನ 2 ಸರಿ ಅನುಸರಿಸುತ್ತದೆ. ಕೇವಲ 2 ತೀರ್ಮಾನ ಮಾತ್ರ ಸರಿ ಇದೆ ಅಂತ ಹೇಳ್ತಾರೆ. ಇಲ್ಲ. ತೀರ್ಮಾನ 1 ಅಥವಾ 2 ಯಾವುದು ಅನುಸರಿಸುವುದಿಲ್ಲ. ಒಂದೂ ಸರಿ ಇಲ್ಲ ಅಥವಾ ಎರಡೂ ಕೂಡ ಸರಿ ಇಲ್ಲ, ಯಾವುದು ಅನುಸರಿಸಂಗಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಕಾರ ತೀರ್ಮಾನಗಳು ಇಲ್ಲ ಅಂತ ಹೇಳ್ತಾರೆ. ಎಸ್, ಅದು ಕೂಡ ರಾಂಗ್. ಹಾಗಾದ್ರೆ 3 ರಾಂಗ್. ಆದರೆ ಕೇವಲ 1 ತೀರ್ಮಾನ ಅನುಸರಿಸುತ್ತದೆ. ದ ರೈಟ್ ಆನ್ಸರ್. 4ನೇದ್ದು 1 ತೀರ್ಮಾನ ಅನುಸರಿಸುತ್ತದೆ ಅಂತ ಕೊಟ್ಟಿರಲ್ಲ. ಎಸ್, ದ ಕರೆಕ್ಟ್ ಆನ್ಸರ್ ಆಯ್ಕೆ ಡಿ ಈಸ್ ರೈಟ್ ಆನ್ಸರ್ ಆಯ್ತು. ಕ್ಲಿಯರ್? ಅರ್ಥ ಆಗ್ತಾ ಇದ್ದಾನೆ ಇದು? ಎಸ್, ವೆರಿ ಗುಡ್. ಕೇವಲ ತೀರ್ಮಾನ 1 ಅನುಸರಿಸುತ್ತದೆ ಈಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡೋದಾ? ಕ್ವಶನ್ ನಂಬರ್ 5. ರಾಜ್ ಅವರು ಪ್ರತಿದಿನ 12 ಗಂಟೆಗಳ ಕಾಲ ಕೆಲಸ ಮಾಡಿ ಒಂದು ಕೆಲಸವನ್ನ 12 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅವರು ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿದರೆ ಅದೇ ಕೆಲಸವನ್ನ 9 ದಿನಗಳಲ್ಲಿ ಪೂರ್ಣಗೊಳಿಸುತ್ತದೆ. ನೋಡ್ರಿ, ದಿನಕ್ಕ 12 ತಾಸು ಮಾಡಿದರೆ 12 ದಿನ ಆಗುತ್ತೆ. ಆ 12 ದಿನ ಆಗ್ತಕ್ಕಂಥ ಕೆಲಸವನ್ನ 9 ದಿನದಲ್ಲಿ ಮಾಡಿ ಮುಗಿಸಬೇಕಾದ್ರೆ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು? ಹೌದಾ? ಸಿಂಪಲ್ ಫಾರ್ಮುಲಾ ಕೂಡ ಹೇಳಿದ್ನಲ್ಲ ನಾನು. PhD is equal to PhD. PhD is equal to PhD. ಹೌದಾ? ಈ ಸಿಂಪಲ್ ಫಾರ್ಮುಲಾ. ಪರ್ಸನ್ ಹವರ್ ಡೇಸು, ಪರ್ಸನ್ ಹವರ್ಸ್ ಡೇಸ್. ಆ ಸೂತ್ರ ಮುಖಾಂತರ ಮಾಡಿಬಿಟ್ರೆ ತುಂಬಾ ಈಸಿಯಾಗಿ. ಕೆಲವು ಪರ್ಸನ್ಸ್ ಕೊಡ್ತಾರೆ. 20 ಜನರು ದಿನಕ್ಕೆ 2 ಗಂಟೆಗಳ ಕೆಲಸ ಮಾಡಿದ್ರೆ 25 ದಿನ ಮಾಡ್ತಾರೆ. ಈ ರೀತಿ ಬಂದಾಗ ಪರ್ಸನ್ಸ್ ಬರ್ತಾರೆ. ಇಲ್ಲಿ ಪರ್ಸನ್ಸ್ ಒಬ್ಬನೇ ಇದ್ದಾನೆ, ರಾಜ್. ಅದು ಹಚ್ಕೋಬಹುದು, ಬಿಟ್ರು ಬಿಡ್ಬೋದು. ಹೌದಾ? ಇಲ್ಲಿ ಪರ್ಸನ್ಸ್ ಅವಶ್ಯಕತೆ ಇಲ್ಲ. ಇಲ್ಲಿ ಅವರ್ಸ್ ಮತ್ತು ಡೇಸ್ ಕೊಟ್ಟಿದ್ದಾರೆ. ಹೌದಾ? ನಿಮಗೆ ಪರ್ಸನ್ಸ್ ಇದಾನೆ ಅಂತಂದ್ರೆ ರಾಜ್ 1 ಅಂತ ಹಚ್ಕೊಳ್ಬಹುದು. ನೋಡ್ರಿ, ರಾಜ್ ಎಷ್ಟಿದ್ರೆ ಒಬ್ಬನೇ ಇದ್ದಾನೆ. ಇವನು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ? 12 ಗಂಟೆಗಳ ಕೆಲಸ ಮಾಡಿದ್ರೆ 12 ದಿನದಲ್ಲಿ ಕೆಲಸ ಮುಗಿಯುತ್ತೆ. ಹಾಗಾದ್ರೆ ಅದೇ ರಾಜು ದಿನಕ್ಕೆ ಎಷ್ಟು ಗಂಟೆಗಳ ಕೆಲಸ ಮಾಡಿದ್ರೆ 9 ದಿನದಲ್ಲಿ ಕೆಲಸ ಮುಗಿಯುತ್ತೆ. ನಾನು ಎಚ್ ಅಂತ ಹಚ್ಕೊಂಡಿದ್ದೀನಿ, ಕಂಡುಹಿಡಿಬೇಕು ನಾವು ಇವಾಗ. ದಿನಕ್ಕೆ 12 ತಾಸು ಕೆಲಸ ಮಾಡಿ 12 ದಿನದಲ್ಲಿ ಕೆಲಸ ಮಾಡ್ತಾನೆ ರಾಜು. ಹಾಗಾದ್ರೆ ದಿನಕ್ಕೆ ಎಷ್ಟು ತಾಸು ಕೆಲಸ ಮಾಡಿದ್ರೆ 9 ದಿನದಲ್ಲಿ ಕೆಲಸ ಮಾಡ್ತಾನೆ ರಾಜು. ಹೌದಾ? ಎಸ್, ಇಷ್ಟು ಬಂದಾಗೆ ನೀವು ಈಸಿಯಾಗಿ ಆ ಕಡೆಯಿಂದ ಈ ಕಡೆ ಕ್ಯಾನ್ಸಲ್ ಮಾಡಿದ್ರೆ ಈ ಒಂದು ಕ್ಯಾನ್ಸಲ್, ಈ ಒಂದು ಕ್ಯಾನ್ಸಲ್. 3 3 9, 3 4 12. ನೆಕ್ಸ್ಟ್ 3 1 3, 3 4 12. ಉಳಿದಿರ್ತಕ್ಕಂಥದ್ದು ಇಲ್ಲಿ ಏನಿಲ್ಲ? ಎಚ್ ಈಸ್ ಈಕ್ವಲ್ ಟು ಎಷ್ಟದ? 4 4 ಅದ. 4 4 16 ಆಯ್ತು. ಹಾಗಾದ್ರೆ ದಿನಕ್ಕೆ 16 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಎಷ್ಟು ಗಂಟೆ? 16 ಗಂಟೆಗಳ ಕೆಲಸ ಮಾಡಿದರೆ ಅದು 9 ದಿನದಲ್ಲಿ ಕ್ಲಿಯರ್ ಆಗುತ್ತೆ ಕೆಲಸ. ಕ್ಲಿಯರ್? ಸಿಂಪಲ್ ಅದ ನೋಡ್ರಿ. ಈ ರೀತಿ ಕ್ವಶನ್ ಕೇಳ್ತಾ ಇದ್ದಾನೆ. PCಗಳಲ್ಲಿ ಸುಮಾರು ಸಾರಿ ಎಕ್ಸಾಮ್ಗಳಲ್ಲಿ ಕೇಳಿದಾನೆ ಈ ರೀತಿಯಾಗಿರ್ತಕ್ಕಂಥದ್ದು. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ 6. ಡಿಸೆಂಬರ್ 2024 ಯಾವ ದಿನಾಂಕಗಳಂದು ಸೋಮವಾರ ಬರುತ್ತವೆ? ನೋಡ್ರಿ, ಅಂದ್ರೆ 2024ರಲ್ಲಿ ಡಿಸೆಂಬರ್ ಅಲ್ಲಿ ಸೋಮವಾರಗಳು ಯಾವ ಡೇಟ್ ಅಲ್ಲಿ ಬರ್ತವೆ? ಎಷ್ಟು ಬರ್ತವೆ? 4 ಅಥವಾ 5 ಬರ್ತವೆ. ಹೌದಾ? ಆ ಬರ್ತಕ್ಕಂಥ ಡೇಟ್ಗಳು ಯಾವ ಅಂತ ಕ್ವಶನ್ ಕೇಳಿದರೆ, ಹಾಗಾದ್ರೆ ಏನ್ ಮಾಡ್ಕೊಳ್ಬೇಕು ನಾವು? ಸಿಂಪಲ್ ಆಗಿ ಇಲ್ಲಿ ಹಾಗಾದ್ರೆ ಡಿಸೆಂಬರ್ 1ನೇ ತಾರೀಕು ಯಾವ ವಾರ ಬರುತ್ತೆ? 1/12/2024 ಯಾವ ವಾರ ಬರುತ್ತೆ? 1ನೇ ತಾರೀಕು ಯಾವ ವಾರ ಇರುತ್ತೆ ನೋಡ್ಕೊಳ್ಬೇಕು ನಾವು. ಡಿಸೆಂಬರ್ ಅಲ್ಲಿ 1ನೇ ತಾರೀಕು ಯಾವ ವಾರ ಬರುತ್ತೆ? ನೋಡ್ರಿ, ಇಲ್ಲಿ ನಾವು ಸಿಂಪಲ್ ಆಗಿ ಇದೇ ಒಂದು ಫಾರ್ಮುಲಾ ಮೇಲೆ ಮತ್ತು ಡೇಟು ಮಂತು ಸೇಮ್ ಇದ್ದಾಗ, ಇಯರ್ ಡೇಟ್ ಸೇಮ್ ಇದ್ದಾಗ ಅಥವಾ ಬೇರೆ ಬೇರೆ ಇದ್ದಾಗ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ನನ್ನ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ ಕ್ಯಾಲೆಂಡರ್ ರಿಲೇಟೆಡ್ ಆಗಿರ್ತಕ್ಕಂಥ ಸುಮಾರು ವಿಡಿಯೋಗಳನ್ನು ಬಿಡಿಸಿದ್ದೀನಿ. ಎಲ್ಲಾ ಟೈಪ್ಸ್ ಕ್ವಶನ್ಗಳನ್ನ ಬಿಡಿಸಿದ್ದೀನಿ.
ಇಲ್ಲೇನಿಲ್ಲ, ಡೈರೆಕ್ಟ್ ಆಗಿ ಒಂದು ಡೇಟ್ ಅನ್ನ ಕೊಟ್ಟು ಯಾವ ದಿನ ಬರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಡಿಸೆಂಬರ್ 1, 2024 ಯಾವ ದಿನ ಬರುತ್ತೆ? ಅಥವಾ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವ ದಿನದಂದು? ಅವಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಂದಾಗ ನಮ್ಗೆ ಏನು ನೆನಪಿಡ್ಬೋದು? 15/8/1947 ಅಂತ ನೆನಪಿರ್ಬೇಕು ನಮಗೆ. ಅಥವಾ ಈ ವರ್ಷ ಗಣರಾಜ್ಯೋತ್ಸವ ಯಾವ ದಿನದಂದು ಆಗುತ್ತೆ? ಈ ವರ್ಷ ಅಂದಾಗ 2024 ಜನವರಿ 26 ಅಂತ ನೆನಪಿಟ್ಕೊಳ್ಬೇಕು. ಅಥವಾ ಈ ವರ್ಷ ಅಕ್ಟೋಬರ್ 2, ಈ ವರ್ಷ ಗಾಂಧಿ ಜಯಂತಿ ಯಾವ ದಿನದಂದು ಆಗುತ್ತೆ? ಗಾಂಧಿ ಜಯಂತಿ ಬಂದಾಗ ಅಕ್ಟೋಬರ್ 2 ಅಂತ ನೆನಪಿಟ್ಕೊಳ್ಬೇಕು. ಅಥವಾ ವಿಶ್ವ ಹೃದಯ ದಿನ ಅಂತ ಕೇಳ್ತಾನೆ. ಸುಮಾರು ಡೇಸ್ ಇರ್ತವೆ, ಅವುಗಳ ಬಗ್ಗೆ ಅರಣ್ಯ ದಿನ, ಪರಿಸರ ದಿನ ಈ ವರ್ಷ ಅಂತ ಕೇಳಿದಾಗ ಅವುಗಳ ದಿನ ಕೂಡ ಗೊತ್ತಿರಬೇಕು. ಅವುಗಳ ದಿನ ಗೊತ್ತಿದ್ದು ಬಿಟ್ರೆ ಸಾಕು, ನೀವು ಇಲ್ಲಿ ಕ್ಯಾಲೆಂಡರ್ನ ಬಿಡಿಸೋದನ್ನು ಗೊತ್ತಿರಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಒಂದು ಡೇಟ್ ಅನ್ನ ಕೊಟ್ಟು ದಿನ ಕಂಡುಹಿಡಿಬೇಕಾದ್ರೆ ಕೆಲವೊಂದಿಷ್ಟು ಫಾರ್ಮುಲಾಗಳ ಕೋಡ್ಸ್ ಇದಾವೆ. ಏನು ಕೋಡ್ಸು? ಮೊದಲು ಮಂತ್ ಕೋಡ್ಸ್ ಕಂಡುಹಿಡ್ಕೊಳ್ಬೇಕಾದ್ರೆ 144 12ರ ವರ್ಗ ಸಂಖ್ಯೆ, ಆಮೇಲೆ 5ರ ವರ್ಗ ಸಂಖ್ಯೆ 25, ಆಮೇಲೆ 6ರ ವರ್ಗ ಸಂಖ್ಯೆ 36, 036 025 ಹಚ್ಕೊಂಡ್ಮೇಲೆ ಇಲ್ಲಿ 146 ಇದೆಯಲ್ಲ, 140 ಇದೆಯಲ್ಲ, ಅದಕ್ಕೆ 2 ಸೇರಿಸಿ 146 ಅಂತ ಹಚ್ಕೊಂಡ್ಬಿಡಿ. ಇದು ಕ್ಲಿಯರ್ ಆಗಿಬಿಡಿತು. ಇಲ್ಲಿ 12 ತಿಂಗಳ ಕೋಡು, ಜನವರಿಯಿಂದ ಡಿಸೆಂಬರ್, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ 12 ತಿಂಗಳ ಕೋಡ್ ಆದವು. ಹೌದಾ? ಇದು 146 ಅಲ್ಲ. ಈಗ ನಾವೇನಂತ ಅನ್ಕೊಳ್ಬೇಕು? ಇದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ಅನ್ಕೊಳ್ಬೇಕು. 12 ತಿಂಗಳ ಕೋಡ್ಗಳು ಸಿಕ್ಕಿವೆ. ಈಗ ಇದಾದ್ಮೇಲೆ ಸೆಂಚುರಿ ಕೋಡ್ಗಳು ಬರ್ತವೆ. ಸೆಂಚುರಿ ಕೋಡ್ ಹೆಂಗ್ ನೆನ್ಪಿಟ್ಕೊಳ್ಬೇಕಂತ ಹೇಳಿದ್ರೆ 1600 ಅಂತ ಬಂತಂದ ತಕ್ಷಣ 1606 ಅಂತ ನೆನ್ಪಿಟ್ಕೊಂಡ್ಬಿಡಿ. ಇದು ಒಂದು ಇದು ಬಿಟ್ರೆ ಸಾಕು ನಿಮಗೆ. 1600ಕ್ಕೆ 6 ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಎಲ್ಲಾ ಕೋಡ್ಗಳನ್ನ ನೆನಪಿಟ್ಕೊಳ್ಬಹುದು. ಸೆಂಚುರಿ ಕೋಡು 1600 ಆದ್ಮೇಲೆ 1700, 1700 ಆದ್ಮೇಲೆ 1800, 1800 ಆದ್ಮೇಲೆ 1900, 1900 ಆದ್ಮೇಲೆ ಇದು 2000. ನೀವು ಡೈರೆಕ್ಟ್ ಆಗಿ 2000 ನೆನಪಿಟ್ಕೊಳ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ನಡೀತಕ್ಕಂಥ 2000 ಸೆಂಚುರಿ ತಾನೆ, ಇಲ್ಲಿ ಕೂಡ ನೆನಪಿಟ್ಕೊಂಡ್ಬಿಡ್ಬೋದು. ಹಾಗಾದ್ರೆ 16 ನೆನಪಿರಲು ಸಲುವಾಗಿ ಇದನ್ನ ಬಳಸ್ತಾ ಇದ್ದೀನಿ. ಆಮೇಲೆ ಇದು ಏನ್ ಬರ್ತಾ 6 ಬಂದ್ಮೇಲೆ ಇಳಿಕೆ ಕ್ರಮದಲ್ಲಿ ಸಮ ಸಂಖ್ಯೆಗಳನ್ನ ಬರಿತಾ ಹೋಗ್ಬೇಕು. 6 4 2 0. ಮತ್ತೆ ಮುಂದೆ ಅದೇ 6 4 2 0 ಬರಿತಾ ಹೋಗ್ಬೇಕು. 6 4 2 0, 2100 4, 2200 2, 2300 0. ಇದು ಏನಿದು? ಸೆಂಚುರಿ ಕೋಡ್ ಆಯ್ತು. ಈಗ ದಿನ ಕಂಡುಹಿಡಿಬೇಕಾದ್ರೆ ಶೇಷ 1 ಉಳಿತಂದ್ರೆ ರವಿವಾರ ಅಂತ ನೆನಪಿಟ್ಕೊಂಡ್ಬಿಡ್ರಿ. ಇದೆಲ್ಲ ರವಿವಾರದಿಂದ ಸ್ಟಾರ್ಟ್ ಆಗುತ್ತೆ ತಾನೆ. ಎಸ್, ಇದು ಒಂದು ನೆನಪಿಟ್ಕೊಂಡ್ಬಿಡ್ರಿ. ಇಷ್ಟು ಗೊತ್ತಿದ್ದು ಬಿಟ್ರೆ ಸಾಕು, ಯಾವ ಡೇಟ್ ಆದ್ರೆ ಕೇಳಿ ಈಸಿಯಾಗಿ ನೀವು ಆನ್ಸರ್ ಮಾಡಿಬಿಡ್ತೀರ. ಎಸ್, ಈಗ ನೋಡ್ರಿ, ಇಲ್ಲಿ 1ನೇ ತಾರೀಕು ಅದ. 1ನೇ ತಾರೀಕು 1 ಹಚ್ಕೊಂಡ್ಬಿಡಿ. ಈಗ ಇಲ್ಲಿ ಮಂತ್ ಡಿಸೆಂಬರ್ ಮಂತ್ ಅದ. ಡಿಸೆಂಬರ್ ಮಂತ್ ಕೋಡ್ ಏನಿದೆ 6 ಲಾಸ್ಟ್ ಅಲ್ಲ, ಹಾಗಾದ್ರೆ +6 ಹಾಕಿಬಿಡಿ. ಮುಗಿತಾ? ಈಗ ಇಲ್ಲಿ ಮುಗೀತು, ಇಲ್ಲಿಗೆ ಮುಗೀತು. ಈಗ 2024 ಅಂದ್ರೆ ಮೊದಲು 2000 ಕೋಡ್ ಹಚ್ಕೊಳ್ಬೇಕು. 2000 ಕೋಡ್ ಎಷ್ಟದ? 6, ಮತ್ತೆ 6 ಹಚ್ಕೊಂತೀವಿ. ಕ್ಲಿಯರಾ? 2000 ಮುಗೀತು. ಮುಂದೆ ಎಷ್ಟದ? 24 ಅದಲ್ಲ, ಆ 24ಕ್ಕೆ 24 ಹಚ್ಕೊಂಡ್ಬಿಡಿ. ಕ್ಲಿಯರಾ? ಇದು ಈಗ 24 ಆದ್ಮೇಲೆ ಮುಗೀತು. ಇಲ್ಲೇ ಇದು 1ನೇ ತಾರೀಕು ಮುಗೀತು, ಮಂತು ಮುಗೀತು, ಸೆಂಚುರಿ ಮುಗೀತು, 24 ಇದು ಮುಗೀತು. ಕ್ಲಿಯರ್ ಆಯ್ತು. ಹಾಗಾದ್ರೆ 24ರಲ್ಲಿ ಎಷ್ಟು ಲೀಪ್ ಇಯರ್ ಬರ್ತಾವ ಅದನ್ನ ಹಚ್ಕೊಳ್ಬೇಕು. ಈಗ 4 ವರ್ಷಕ್ಕೊಂದು ಲೀಪ್ ಇಯರ್ ಅಂದ್ರೆ 4 ಎಷ್ಟಲ್ಲಿ 24, 4 6 24, 6 ಲೀಪ್ ಇಯರ್ಗಳು ಬರ್ತವೆ. ಮುಗಿದು ಹೋಯ್ತು. ಇಷ್ಟು ಹಚ್ಕೊಂಡ್ಬಿಡ್ರಿ, ಮುಗಿದ ಹೋಯ್ತು. 1 ಸ್ಟೆಪ್, 2 ಸ್ಟೆಪ್, 3 ಸ್ಟೆಪ್, 4 ಸ್ಟೆಪ್, 5 ಸ್ಟೆಪ್. ಇದು ಲೀಪ್ ಇಯರ್ ಅದ 2024. ಲೀಪ್ ಇಯರ್ ಇದ್ದಾಗ ಇಲ್ಲಿ ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೋಡ್ಗಳು, ಮಂತ್ ಕೋಡ್ ಬೇರೆ ಬರ್ತವೆ. ಯಾವ ಬರ್ತಾವ ಅನ್ನೋದನ್ನ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಹೌದಾ? ಎಸ್, ಈಗ ನೋಡ್ರಿ, ಇವೆಲ್ಲವುಗಳನ್ನ ಕೂಡಿಸಿಕೊಂಡು 7ರಿಂದ ಡಿವೈಡ್ ಮಾಡಿ ಸೇರಿಸಿ ಎಷ್ಟು ಬರ್ತೋ ಅದನ್ನ ಕಂಡು ಹಿಡ್ಕೊಳ್ಬೇಕು. ಎಸ್, ನಮ್ಗೆ ಕೂಡ್ಸೋದು ತೊಂದರೆ ಆಗುತ್ತಂತಂದ್ರೆ ಇಲ್ಲ 7 ಯಾವ್ಯಾವ ಬರ್ತಾವೆ ನೋಡ್ರಿ. 6 1 7 ಅಂತ ಇದನ್ನ ಕ್ಯಾನ್ಸಲ್ ಮಾಡ್ರಿ. 6 1 7 ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ 6 ಇದು 7 ಬರಲ್ಲ, ಇದು 7 ಬರಲ್ಲ. ಈಗ ಇದನ್ನ ನಾವು 7ರ ಮಗ್ಗಿಯಲ್ಲಿ ಹೊಡೆದಾಗ ಸೇರಿಸಿ ಎಷ್ಟು ಉಳಿತು ನೋಡ್ರಿ. 7 3 21, 7 3 21. ಈ ಸೇರಿಸಿ ಎಷ್ಟು ಉಳಿದ್ವು? 3 ಉಳಿತು. ಇಲ್ಲಿ 6 ಅದ, 6 6, ಇಲ್ಲಿ 6 6. ಇವೆಲ್ಲವುಗಳನ್ನು ಕೂಡ್ಸ್ಕೊಂಡ್ಬಿಡ್ರಿ. ಈಗ 6 3 9 6 15 ಬಂತು. ಎಷ್ಟು ಬಂತು? 15 ಬಂತು. ಈ 15ಅನ್ನ ನಾವು 7ರಿಂದ ಡಿವೈಡ್ ಮಾಡಿದಾಗ 7 1 7, 7 2 14, ಶೇಷ ಎಷ್ಟು ಉಳಿತು? 15ರಲ್ಲಿ 14 ಹೋದ್ರೆ 1 ಶೇಷ ಉಳಿತು. ಶೇಷ 1 ಅಂದ್ರೆ ಯಾವ ವಾರ? ರವಿವಾರ. ನೋಡ್ರಿ, ಶೇಷ 1 ಅಂದ್ರೆ ಯಾವ ವಾರ? ರವಿವಾರ. ಅಂದ್ರೆ 1ನೇ ತಾರೀಕು ಯಾವ ವಾರ ಬರುತ್ತೆ? ರವಿವಾರ ಬಂತು. 1ನೇ ತಾರೀಕು ಯಾವ ವಾರ ಬಂತು?
ಶೇಷ 1 ಉಳಿತು. 1 ಅಂದ್ರೆ ರವಿವಾರ ಆಯ್ತು. ಹಾಗಾದ್ರೆ 1ನೇ ತಾರೀಕು ಅಂತಂದ್ರೆ ರವಿವಾರ ಬಂತು. ಕ್ಲಿಯರಾ? ಹಾಗಾದ್ರೆ 2ನೇ ತಾರೀಕು ಯಾವ ಇರ್ತದ? 2ನೇ ತಾರೀಕು ಯಾವ ಇರ್ತದ? ಸೋಮವಾರ ಇರುತ್ತೆ. ನೋಡ್ರಿ, ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ ಸೋಮವಾರ. 2ನೇ ತಾರೀಕು ಯಾವ ಇರುತ್ತೆ? ಸೋಮವಾರ ಇರುತ್ತೆ. ಎಸ್, 2ನೇ ತಾರೀಕು ಸೋಮವಾರ. ನೆಕ್ಸ್ಟ್ ಇನ್ನೊಂದು ಸೋಮವಾರ ಬರ್ಬೇಕಾದ್ರೆ ಎಷ್ಟು ದಿನ ಆದ್ಮೇಲೆ ಬರುತ್ತೆ? 7 ದಿನಗಳ ಆದ್ಮೇಲೆ ಇನ್ನೊಂದು ಸೋಮವಾರ ಬರುತ್ತೆ. ಹಾಗಾದ್ರೆ 2ಕ್ಕೆ 7 ಸೇರಿಸಿದ್ರೆ ಎಷ್ಟಾಗುತ್ತೆ? 9 ಆಯ್ತು. 9ಕ್ಕೆ ಮತ್ತೆ 7 ಸೇರಿಸಬೇಕು. 9ಕ್ಕೆ 7 ಸೇರಿಸಿದ್ರೆ 16 ಆಯ್ತು. 16ಕ್ಕೆ ಮತ್ತೆ 7 ಸೇರಿಸಿರ್ಬೇಕು, 23 ಆಯ್ತು. 23ಕ್ಕೆ ಮತ್ತೆ 7 ಸೇರಿಸಬೇಕು, 30 ಆಯ್ತು. 30ಕ್ಕೆ ಮತ್ತೆ 7 ಸೇರಿಸಬೇಕು, 37 ಆಯ್ತು. ಸರಿನಾ ಇದು? ಇಲ್ಲ. ಯಾಕಂದ್ರೆ ಒಂದು ತಿಂಗಳಲ್ಲಿ 30 ದಿನ ಅಥವಾ 31 ದಿನ ಬರ್ತವೆ, 37 ದಿನಗಳು ಬರ್ತವೇನು? ಹಂಗೆ ನಿರಂತರವಾಗಿ ಹೆಚ್ಕೊಳ್ತಾ ಹೋಗ್ಬಾರ್ದು. 30 ಅಥವಾ 31 ಕೊನೆಯ ಬರೋವರೆಗೆ ಮಾತ್ರ ಹಚ್ಕೊಳ್ಬೇಕು. ಹಾಗಾದ್ರೆ ಸೋಮವಾರ 2ನೇ ತಾರೀಕು, 9ನೇ ತಾರೀಕು, 16ನೇ ತಾರೀಕು, 23ನೇ ತಾರೀಕು, 30ನೇ ತಾರೀಕು ಇಷ್ಟು ಡೇಟಲ್ಲಿ ಸೋಮವಾರ ಬರುತ್ತೆ. ಆಯ್ಕೆ ಇದು ಯಾವುದಿರುತ್ತೆ ಅದು ಕರೆಕ್ಟ್ ಆನ್ಸರ್. ಕ್ಲಿಯರ್? ಗೊತ್ತಾಯ್ತಾ ಇದನ್ನ? ಎಸ್. ನೆಕ್ಸ್ಟ್ ಕ್ವಶನ್ 7. 330 ಮೀಟರ್ ಉದ್ದವಿರುವ ಒಂದು ರೈಲು 550 ಮೀಟರ್ ಉದ್ದದ ಒಂದು ಸೇತುವೆಯನ್ನು ದಾಟಲು 11 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ನೋಡ್ರಿ, 300 ಮೀಟರ್ ಉದ್ದದ ಒಂದು ಟ್ರೈನ್ ಲೆಂತ್, 550 ಮೀಟರ್ ಬ್ರಿಡ್ಜ್ ಲೆಂತ್ ಅದ. ಅದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನಿಮಗೆ ಗೊತ್ತು. ಅಷ್ಟು ಹೋಗ್ಲಿಕ್ಕೆ 11 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಕೊಟ್ಟರ ಕ್ವಶನ್ ಅಲ್ಲಿ. ಎಸ್, ಮುಂದು ಏನಂತ ಕೊಟ್ಟಿದ್ದಾರೆ? ಹಾಗಾದ್ರೆ 570 ಮೀಟರ್ ಉದ್ದದ ಒಂದು ಸೇತುವೆಯನ್ನು ದಾಟಲು ಆ ರೈಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ? ಹಾಗಾದ್ರೆ 570 ಮೀಟರ್ ಉದ್ದದ ಒಂದು ಸೇತುವೆಯನ್ನು ಬ್ರಿಡ್ಜ್ ಲೆಂತ್ ದಾಟಬೇಕಾದ್ರೆ ಅದೇ ಟ್ರೈನು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲ, ಅದೇ ಟ್ರೈನ್ ಅಂದಾಗ 330 ಮೀಟರ್ ಉದ್ದದ ಒಂದು ಟ್ರೈನ್, ಹೌದು ತಾನೆ? ಹಾಗಾದ್ರೆ ಅದೇ ಟ್ರೈನ್ 330 ಮೀಟರ್ ಉದ್ದದ ಟ್ರೈನು 570 ಮೀಟರ್ ಬ್ರಿಡ್ಜ್ ದಾಟಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ? ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು, ಆ ರೈಲು ಚಲಿಸಿದ ದೂರ ಎಷ್ಟಾಯ್ತು ಕಂಡುಹಿಡಿದುಕೊಳ್ಬೇಕು. ಗೊತ್ತಿದ್ದೈತೆ ನಿಮಗೆ. ನಿಮ್ಗೆ ಹೇಳಿದೆ ನಾನು, ಒಂದು ಟ್ರೀ ಅಥವಾ ನಿಂತಿರ್ತಕ್ಕಂಥ ವ್ಯಕ್ತಿ ಅಥವಾ ವಿದ್ಯುತ್ ಕಂಬವನ್ನು ದಾಟಬೇಕಾದ್ರೆ ಚಲಿಸಿದ ದೂರ ಯಾವಾಗಲೂ ಟ್ರೈನಿನ ಉದ್ದ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಬಟ್ ಸೆಕೆಂಡ್ ಟೈಪ್ ಅಲ್ಲಿ ಬಂದಾಗ ಸೇತುವೆ ಉದ್ದ ಕೊಟ್ಟಾಗ ಅಥವಾ ಪ್ಲಾಟ್ಫಾರ್ಮ್ನ ಉದ್ದ ಕೊಟ್ಟಾಗ ಅಥವಾ ಸುರಂಗದ ಉದ್ದ ಕೊಟ್ಟಾಗ ಟ್ರೈನಿನ ಉದ್ದ ಕೂಡಿಸ್ಕೊಂಡ್ರೆ ಅಲ್ಲಿ ಏನಾಗುತ್ತೆ? ಚಲಿಸಿದ ದೂರ ಆಗುತ್ತೆ. ಸಿಂಪಲ್. ಇದು 100 ಮೀಟರ್ ಇದೆ ಟ್ರೈನಿನ ಉದ್ದ. ಬ್ರಿಡ್ಜ್ ಲೆಂತ್ 75 ಮೀಟರ್ ಇದೆ. ಈ 75 ಮೀಟರ್ ಉದ್ದದ ಒಂದು ಬ್ರಿಡ್ಜ್ ಅನ್ನ ದಾಟಬೇಕಾದ್ರೆ ಟ್ರೈನ್ ಎಷ್ಟು ದೂರ ಹೋಗ್ಬೇಕು? 75 ಮೀಟರ್ನು ಹೋಗ್ಬೇಕು. ಆಮೇಲೆ ತನ್ನ ತಾನು ದಾಟಬೇಕು. ಅಂದ್ರೆ ಟ್ರೈನ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಇದು ಇಲ್ಲಿಗೆ ಬಂತು. ಆಮೇಲೆ ಟ್ರೈನ್ ಎಷ್ಟು ಉದ್ದದ 100 ಮೀಟರ್ ಇದೆಯಲ್ಲ, ಆ 100 ಮೀಟರ್ ಇಷ್ಟು ದೂರ ಹೋಗ್ಬೇಕು. ಹಾಗಾದ್ರೆ ಚಲಿಸಿದ ದೂರ ಎಷ್ಟಾಗುತ್ತೆ? ಬ್ರಿಡ್ಜ್ ಲೆಂತ್ ಪ್ಲಸ್ ಟ್ರೈನಿನ ಲೆಂತ್ ಎರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 175 ಮೀಟರ್ ಆಗುತ್ತೆ. 175 ಮೀಟರ್ ಹೋಗಬೇಕಾ ಟ್ರೈನ್. ಏನಾಯ್ತು ಇಲ್ಲಿ? ಏನ್ ಗೊತ್ತಾ? ಚಲಿಸಿದ ದೂರ ಟ್ರೈನಿನ ಉದ್ದ ಪ್ಲಸ್ ಬ್ರಿಡ್ಜಿನ ಉದ್ದ ಕೂಡಿಸ್ತೀವಿ. ಹಾಗಾದ್ರೆ ಇಲ್ಲಿ ಟ್ರೈನಿನ ಉದ್ದ 330 ಮೀಟರ್, ಹಾಗಾದ್ರೆ ಬ್ರಿಡ್ಜ್ ಲೆಂತ್ 550 ಮೀಟರ್ ಆಯ್ತು. ಎರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 880 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತು? 11 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳಿತು. ನೋಡ್ರಿ, 880 ಮೀಟರ್ ಹೋಗ್ಲಿಕ್ಕೆ 11 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳಿತು. ಹಾಗಾದ್ರೆ ನಾವು ಕಂಡುಹಿಡಿಬೇಕಾಗಿದ್ದು ಇಲ್ಲಿ ಕೂಡ 330 ಮೀಟರ್ ಟ್ರೈನು, ಬ್ರಿಡ್ಜ್ ಲೆಂತ್ 570 ಮೀಟರ್ ಅದ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 0. 7 3 10 ಕೈಲ ಬಂತು 1, 3 1 5 8 1 9 900 ಮೀಟರ್ ಆಯ್ತು. ಇಲ್ಲಿ ನೋಡ್ರಿ, ಯಾವ ಫಾರ್ಮುಲಾನು ಬೇಕಾಗಿಲ್ಲ ನಿಮಗೆ. 880 ಮೀಟರ್ ಹೋಗಕ್ಕೆ 11 ಸೆಕೆಂಡ್ ಟೈಮ್ ತೆಗೆದುಕೊಂಡ್ರೆ 900 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಸೆಕೆಂಡ್ ಅನ್ನ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ? ಸಿಂಪಲ್. ನೋಡ್ರಿ, ಎಷ್ಟು? 880 ಮೀಟರ್ ಹೋಗ್ಲಿಕ್ಕೆ 11 ಸೆಕೆಂಡ್ ಟೈಮ್ ತೆಗೆದುಕೊಳ್ಳುತ್ತೆ. ಯಾವುದನ್ನ ಕಂಡುಹಿಡ್ಕೊಳ್ಬೇಕು? ಅದು ಮ್ಯಾಲೆ ಹೆಚ್ಕೊಳ್ಬೇಕು ನಾವು. ಸೆಕೆಂಡ್ ಅನ್ನ ಕಂಡುಹಿಡ್ಬೇಕು ನಾವು, ಟೈಮ್ ಅದು ಮ್ಯಾಲೆ ಹೆಚ್ಕೊಳ್ಬೇಕಿಲ್ಲ ನಾವು. 11 ಸೆಕೆಂಡ್ ಅನ್ನ ಟೈಮ್ ತೆಗೆದುಕೊಳ್ಳುತ್ತೆ ಇಂಟು, ಹಾಗಾದ್ರೆ 900 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 11 ಒಂದಲೆ 11 8 88. ನೆಕ್ಸ್ಟ್ 8ರಿಂದ 90ಕ್ಕೆ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೇಕು. ಎಷ್ಟು ಉಳಿತಿಲ್ಲ? 90 ಡಿವೈಡೆಡ್ ಬೈ 8 ಉಳಿತು. ಎರಡರ ಮಗ್ಗೆಲ್ಲ ಬಿಡ್ರಿ. 2 4 8, 2 4 8, 1 ಉಳಿತು 10 ಆಯ್ತು. 2 ಇಲ್ಲ 10. ನೆಕ್ಸ್ಟ್ 45ಕ್ಕೆ ಮತ್ತು 4ರಿಂದ ಡಿವೈಡ್ ಮಾಡ್ತಾ ಹೋಗ್ಬೇಕು.
ಎಷ್ಟು ನೀವು ಪೂರ್ಣಾಂಕದಲ್ಲಿ ಕೂಡ ಹಚ್ಕೊಳ್ಬೋದು. ಪೂರ್ಣಾಂಕದಲ್ಲಿ ಹಚ್ಚಿದ್ರೆ ಈ 4ಕ್ಕೆ 4, 4 10 40, 4 11 44, 1 ಉಳಿತಲ್ಲ ಆ ಒಂದು ಮೇಲೆ ಹಚ್ಕೊಳ್ರಿ. 11 ಸೆಕೆಂಡ್ ಮೇಲೆ 1/4 ಸೆಕೆಂಡ್, 1/4 ಸೆಕೆಂಡ್ ಅಂತಾರೆ 1/4 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ನೋಡ್ರಿ ಆಯ್ಕೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅವರು? 20 ಸೆಕೆಂಡ್ ಅಲ್ಲ, ಆಮೇಲೆ 45/4 ಸೆಕೆಂಡ್ ಇಷ್ಟು ಕೊಟ್ಟಿದ್ರಲ್ಲ, ಇದೇ ರೈಟ್ ಆನ್ಸರ್. ಇಷ್ಟೇ ಕೊಟ್ಟಿದ್ರೆ ಸಾಕು. ಇದನ್ನ ಮುಂದುವರೆದ ಪೂರ್ಣಾಂಕದಲ್ಲಿ ಹಚ್ಚಿದಾಗ 4 1 4, 4 1 4, 5 ಇತ್ತು, 4 1 ಉಳಿತಲ್ಲ ಮೇಲೆ ಹಚ್ಕೊಂಡ್ಬಿಡ್ರಿ. ಹಾಗಾದ್ರೆ 11 ಪೂರ್ಣಾಂಕ 1/4 ಸೆಕೆಂಡ್ ರೈಟ್ ಆನ್ಸರ್ ಆಗುತ್ತೆ. ಬಟ್ ಇಷ್ಟೇ ಕೊಟ್ಟಿದ್ರೆ ಆನ್ಸರ್ 45/4 ರೈಟ್ ಆನ್ಸರ್ ಸೆಕೆಂಡ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 8. ಒಂದು ಚೀಲದಲ್ಲಿ 5 ಕೆಂಪು ಮತ್ತು 8 ನೀಲಿ ಮತ್ತು 11 ಬಿಳಿ ಚೆಂಡುಗಳಿವೆ. ಅದರಲ್ಲಿ 3 ಚೆಂಡುಗಳನ್ನು ತೆಗೆದುಕೊಳ್ಳಲಾಗಿದೆ. ಒಂದು ಕೆಂಪು, ಒಂದು ನೀಲಿ, ಒಂದು ಬಿಳಿ ಚೆಂಡುಗಳು ಇರತಕ್ಕಂಥ ಸಂಭವನೀಯತೆ ಎಷ್ಟು? ನೋಡ್ರಿ ಇಷ್ಟು ಚೆಂಡಿದಾವೆ ಒಂದು ಬ್ಯಾಗ್ನಲ್ಲಿ. 5 ರೆಡ್ ಚೆಂಡುಗಳಿದಾವೆ, ರೆಡ್ ಬಾಲ್, 8 ಬ್ಲೂ ಬಾಲ್, 11 ವೈಟ್ ಬಾಲ್ಗಳಿದಾವೆ. ಈ ಇಷ್ಟು ಬಾಲ್ಗಳಲ್ಲಿ 3 ಚೆಂಡನ್ನ ಕಳಿತೇಬೇಕು ನಾವು. 3 ಚೆಂಡುಗಳು ಯಾವ ಇರಬೇಕು? ಒಂದು ರೆಡ್, ಒಂದು ಬ್ಲೂ, ಒಂದು ರೈಟ್ ಆಗಿರಬೇಕು. ಏನ್ ಮಾಡ್ಬೇಕಂತ ಏನ ಸಿಂಪಲ್ ಒಂದು ಫಾರ್ಮುಲಾ ಕೂಡ ಇದೆ. ಏನು? ಕೆಳಗಡೆ ಟೋಟಲ್ ಪಾಸಿಬಿಲಿಟಿ ಹಚ್ಕೊಳ್ಬೇಕು, ಮೇಲ್ಗಡೆ ಫೇವರೇಬಲ್ ಪಾಸಿಬಿಲಿಟಿ ಹಚ್ಕೊಂಡ್ಬಿಟ್ರೆ ನಿಮ್ಮ ಉತ್ತರ ಕ್ಲಿಯರ್ ಆಗಿ ಮುಗಿದೋಯ್ತು. ಟೋಟಲ್ ಪಾಸಿಬಿಲಿಟಿ ಅಂತಂದಾಗ ಟೋಟಲ್ ಎಷ್ಟು ಬಾಲುಗಳದಾವೆ, ಆ ಟೋಟಲ್ ಬಾಲುಗಳಲ್ಲಿ ಎಷ್ಟು ಬಾಲನ್ನ ನಾವು ಪಿಕ್ ಮಾಡಬೇಕು, ಅದು ಟೋಟಲ್ ಪಾಸಿಬಿಲಿಟಿ. ಎಷ್ಟಾದ ನೋಡಿ, ಒಟ್ಟು ಟೋಟಲ್ ಎಷ್ಟಾದ ನೋಡ್ರಿ. 11 1 8 19 ಪ್ಲಸ್ 4 24 ಬಾಲುಗಳಿದಾವೆ. 24 ಬಾಲ್ಗಳಲ್ಲಿ ನಾವು ಎಷ್ಟು ಬಾಲನ್ನ ತೆಗಿಬೇಕು? 24 ತಾನೆ. 12 1 11, 13 1 11 24. ಎಸ್, 24 ಬಾಲ್ಗಳಲ್ಲಿ ನಾವು 3 ಬಾಲ್, ಇದು ಟೋಟಲ್ ಪಾಸಿಬಿಲಿಟಿ. 24C3. ಇದನ್ನ ನಾವು ಉತ್ತರ ಕಂಡು 24C3 ಅಂದ್ರೆ ಎಷ್ಟು? 24C3 ಅಂದ್ರೆ ಎಷ್ಟು ಅಂದಾಗ 24 ಅಂದಾಗೆ ನೋಡ್ರಿ, 24 3 ಬರೋವರೆಗೆ ಅಂದ್ರೆ 3 ಸಂಖ್ಯೆಗಳು ಮಾತ್ರ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು. ಹಂಗೆ 24, ಆಮೇಲೆ 23, ಆಮೇಲೆ 22, 3 ಸಂಖ್ಯೆ, ಜಾಸ್ತಿ ಹೋಗ್ಬಾರ್ದು. ಇದು ಟೋಟಲ್ ಪಾಸಿಬಿಲಿಟಿ. ಹೌದಾ? 24, 23, 22 ಡಿವೈಡೆಡ್ ಬೈ 3 ಅಂತದಲ್ಲ, 3 ಫ್ಯಾಕ್ಟೋರಿಯಲ್ ಅಂದ್ರೆ 3 × 2 × 1. ಕ್ಲಿಯರ್? ಎಸ್. ಇವಾಗ ನಾವೇನ್ ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. 3 2 ಎಷ್ಟಾಗುತ್ತೆ? 6 ಆಗುತ್ತೆ. 6 ಎಷ್ಟಲ್ಲಿ 24, 6 4 24. ಕ್ಲಿಯರ್? ಈಗ ಏನ್ ಮಾಡಬೇಕು? 4 × 23 × 22ಕ್ಕೆ ಗುಣಾಕಾರ ಮಾಡಬೇಕು. ಎಷ್ಟಾಗುತ್ತೆ ನೋಡ್ರಿ? 22 4 88 ಆಗುತ್ತೆ. 88 × 23 ನಾವು ಈಸಿಯಾಗಿ ಗುಣಾಕಾರ ಮಾಡಕ್ಕೆ, ಇದಕ್ಕೆ ಗುಣಾಕಾರ ಮಾಡಿದ್ರೆ 88 ಸಿಗುತ್ತೆ. ನಮ್ಗೆ ಗುಣಾಕಾರ ಮಾಡಕ್ಕೆ ಈಸಿ ಆಗುತ್ತೆ. ನೋಡ್ರಿ ಎಷ್ಟಾಗುತ್ತೆ? 3 8 ಎಷ್ಟು? 3 8 16 6, 3 8 24. 3ರಿಂದ ಮೊದಲು ಇವೆರಡಕ್ಕೆ 3 8 24 ಕೈಲ ಬಂತು 2. 3 8 24 1 2 26 ಆಯ್ತು. ಇವಾಗ 2ರಿಂದ 2 8 16 ಕೈಲ ಬಂತು 1. 2 8 16 1 17. ಎಷ್ಟಾಯ್ತು? ಇಲ್ಲ 4 6 6 12 2 ಕೈಲ ಬಂತು 1, 10 ಕೈಲ ಬಂತು 1, 24 ಆಯ್ತು. ಟೋಟಲ್ ಪಾಸಿಬಿಲಿಟಿ ಎಷ್ಟಾಯ್ತು? ಇಲ್ಲಿ ಟೋಟಲ್ ಪಾಸಿಬಿಲಿಟಿ ತಾನೆ. ಟೋಟಲ್ ಪಾಸಿಬಿಲಿಟಿ 2024 ಬಂತು. ಇದು ಟೋಟಲ್ ಪಾಸಿಬಿಲಿಟಿ. ಈಗ ನಾವು ಫೇವರೇಬಲ್ ಪಾಸಿಬಿಲಿಟಿ ಅಂದ್ರೆ 5 ಬಾಲಲ್ಲಿ 1 ಬಾಲು. ನೋಡ್ರಿ ಇಲ್ಲಿ ಹಚ್ಕೊಳ್ಳ. ಎಸ್, 5 ಬಾಲಲ್ಲಿ 1 ಬಾಲು ಯಾವ್ದಿರ್ಬೇಕು? ರೆಡ್ ಇರಬೇಕು. ನೆಕ್ಸ್ಟ್ 8 ಬಾಲಲ್ಲಿ 1 ಬಾಲು ಬ್ಲೂ ಇರಬೇಕು. ಇಂಟು 11 ಬಾಲಲ್ಲಿ 1 ಬಾಲು ವೈಟ್ ಇರಬೇಕು. ಇದು ಫೇವರೇಬಲ್ ಪಾಸಿಬಿಲಿಟಿ. ಹಾಗಾದ್ರೆ 5C1 ಅಂದ್ರೆ ಎಷ್ಟು? 5C1 ಅಂದ್ರೆ 5. 5ಅನ್ನ 1 ಬರೋ ತನಕ ಒಂದೇ ಬರಿಬೇಕು ನಾವು. ಹೌದಾ? ಇಲ್ಲೇ 24 3 ಸಂಖ್ಯೆ ಬರೋ ತನಕ ಬರ್ದಿಲ್ಲ. 24 23 22 ಬರ್ದ್ವಿ. ಹಾಗಾದ್ರೆ ಇಲ್ಲಿ 5ಅನ್ನ 1 ಸಲ ಬಂದ್ರೆ 5 × 1 ಬರುತ್ತೆ, ಮುಂದೆ ಏನು ಬರಲ್ಲ. ಹೌದಾ? ಇಲ್ಲಿ 1 ಇರೋದ್ರಿಂದ ಡಿವೈಡೆಡ್ ಬೈ 1 ಬರ್ತೀವಿ. ಮತ್ತೆ ಕೆಳಗಡೆ ಡಿವೈಡೆಡ್ ಬೈ 1 ಬರ್ತೀವಿ. ಹೌದಾ? ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 × 2 × 1 ಬರ್ದ್ವಿ. ಇಲ್ಲಿ 1 ಫ್ಯಾಕ್ಟೋರಿಯಲ್ 1 ಇರುತ್ತೆ. 5 ಡಿವೈಡೆಡ್ ಬೈ 1 ಅಂದ್ರೆ ಅಷ್ಟೇ, ಕೇವಲ 5 ಅಂದ್ರೂ ಅಷ್ಟೇ. ಯಾವಾಗಲೂ 5C1 ಅಂದ್ರೆ ಲೆಕ್ಕ ಮಾಡ್ಲಿಕ್ಕೆ ಹೋಗ್ಬಿಟ್ರೆ 5C1 ಅಂದ್ರೆ ಅದ್ರ ವ್ಯಾಲ್ಯೂ 5. ಕೆಳಗಡೆ C1 ಬಂತಂದ್ರೆ ಅದ್ರ ವ್ಯಾಲ್ಯೂ 5. ಎಸ್. ಒಂದು 0 ಬರುತ್ತೆ ಕೆಲವೊಂದ್ಸರಿ. 0 ಬಂತಂದ್ರೆ ಅದ್ರ ವ್ಯಾಲ್ಯೂ 1 ಇರುತ್ತೆ. ಇಲ್ಲಿ ಮೇಲೆ ಸಂಖ್ಯೆ ಎಷ್ಟೇ ಇರಲಿ, ಕೆಳಗಡೆ 0 ಬಂತಂದ್ರೆ ಅದ್ರ ವ್ಯಾಲ್ಯೂ ಏನಿರುತ್ತೆ? 1 ಇರುತ್ತೆ. ಈಗಿಲ್ಲೇ 8C1 ಅಂದ್ರೆ 8 ಇಂಟು 11C1 ಅಂದ್ರೆ 11. ಮುಗಿತು ಇಷ್ಟೇ. ಈಗ ಇವೆಲ್ಲವನ್ನು ಗುಣಾಕಾರ ಮಾಡಿ. ಇಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆ ಗುಣ
8 5 ಎಷ್ಟಾಗುತ್ತೆ 40 ಆಗುತ್ತೆ 40 ಇಂಟು 11 ಹಾಗಾದ್ರೆ 11 44 440 ಫೇವರೇಬಲ್ ಪಾಸಿಬಿಲಿಟಿ ಎಷ್ಟಾಯ್ತು 440 ಆಯ್ತು. ದ ರೈಟ್ ಆನ್ಸರ್ ಇಷ್ಟೇ 440. ಎಸ್ ಇನ್ನೂ ಒಂದು ಸಂಕ್ಷಿಪ್ತ ಮಾಡ್ಬೇಕು ಸರ್ ಇದನ್ನ. ಎಸ್ ಸಂಕ್ಷಿಪ್ತ ಮಾಡ್ಬೋದು, ಹೋಗುತ್ತಲ್ಲ 4ರ ಮಗ್ಗೆಯಲ್ಲಿ ಇದು ಹೋಗುತ್ತೆ. ಎಸ್ ಸಂಕ್ಷಿಪ್ತ ಮಾಡಿಬಿಡಿ. 4 1 4 4 1 4 0ಕ್ಕೆ 0. ನೆಕ್ಸ್ಟ್ 4 5 20 4 6 24. ಈ ರೀತಿ ಏನಾದರೂ ಮಾಡಿಬಿಟ್ರೆ ನಿಮ್ಮ ಉತ್ತರ ಸುಮಾರು, ನಾನು ಇದನ್ನ ಯಾಕೆ ಬೇಕಂತ ಲಸ್ತಾ ಇದ್ದೀನಿ, ಹಿಂಗೆ ಮಾಡಿಬಿಡ್ತೀರಿ ನೀವು ಎಕ್ಸಾಮಲ್ಲಿ. ಅದ ಬಿಡಿಸೋದ್ನೇ ಸರ್ 4 1 4 ಕರೆಕ್ಟ್, 4 1 4 ಕರೆಕ್ಟ್, 0ಕ್ಕೆ 0 ಹಚ್ಕೊಂಡ್ರಿ. ಇಲ್ಲಿ 4 ಇಲ್ಲಿ 20 ಇಲ್ಲಿ 24 ಉಳಿತು, 4 6 24. ನೋಡ್ರಿ ಇಲ್ಲೇ 440 4ರಿಂದ ಡಿವೈಡ್ ಮಾಡಿದಾಗ 110 ಬಂತು. ಅದ 4ರಿಂದ 2000ಕ್ಕೆ ಡಿವೈಡ್ ಮಾಡಿದ್ರೆ ಬರೀ 56 ಬರುತ್ತೇನು? ಹಂಗಾರೆ ಹೆಂಗ್ ಮಾಡಬೇಕು? ಭಾಗಾಕಾರ ಮಾಡ್ತಕ್ಕಂಥ ಗೊತ್ತಿರ್ಬೇಕಂತ ಹೇಳ್ತಾ ಇರ್ತೀನಿ ನಾನು. ಏನ್ ಮಾಡಬೇಕು ನೋಡ್ರಿ, 4 5 20 ಕ್ಲಿಯರ್ ಆಯ್ತು. ಅವಾಗ ಏನ್ ತಗೊಂತೀವಿ? 2 ತೆಗೆದುಕೊಂತೀವಿ. 4ರ ಮಗ್ಗೆಯಲ್ಲಿ 2 ಐತೇನು? 4ರ ಮಗ್ಗೆಯಲ್ಲಿ 2 ಬರ್ತಾ ಇಲ್ಲ. ಅವಾಗ ಮುಂದಿನ ಸಂಖ್ಯೆ ಇಳಿಸ್ಕೊಳ್ಬೇಕಾದ್ರೆ ಭಾಗಲಬ್ಧದಲ್ಲಿ 0 ಕೊಡ್ಬೇಕು ನಾವು. ಅವಾಗ ಇದು 24 ಆಗುತ್ತೆ. ಅವಾಗ 4 6 24 ಆಗುತ್ತೆ. ಹಿಂಗೆ ಮಾಡ್ಕೊಳ್ಬೇಕು, ಹೌದಾ? ಎಸ್ ಈಗ ಮುಂದೆ ಏನು ಮಾಡಬೇಕು? ಮತ್ತೆ ಹೋಗ್ತಾ ನೋಡ್ರಿ, ಮತ್ತೆ 2ರ ಮಗ್ಗೆಯಲ್ಲಿ ಹೋಗುತ್ತೆ. 2ರ ಮಗ್ಗೆಯಲ್ಲಿ ಅಂದರೆ 2 5 10 1 ಉಳಿತೆ, ಮತ್ತೆ 10 ಆಗುತ್ತೆ. 2 5 10 ಇದು ಕ್ಲಿಯರ್ ಆಯಿತು. ಈಗ ಅದೇ ರೀತಿ 2ರ ಮಗ್ಗೆಯಲ್ಲಿ 2 2 4 1 ಉಳಿತೆ 10 ಆಗುತ್ತೆ. 2 5 10. ನೆಕ್ಸ್ಟ್ 6 ಹಿಡ್ಸಂದಿ 2 3 6 ಮುಂದೆ ಹೋಗಲ್ಲ. ಹಾಗಾದ್ರೆ 55 ಡಿವೈಡೆಡ್ ಬೈ 253 ಈಸ್ ರೈಟ್ ಆನ್ಸರ್. ಹಾಕಿಲ್ಲಿದ್ದೇನೆ ಅದು 55. ಎಸ್ ವೆರಿ ಗುಡ್. 55 ಡಿವೈಡೆಡ್ ಬೈ 253 ಆಯ್ಕೆ ಸಿ ಇಸ್ ರೈಟ್ ಆನ್ಸರ್ ಆಯ್ತು. ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು. ಕ್ಲಿಯರ್? ಅರ್ಥ ಆಗ್ತಾ ಇದಾವ? ಎಸ್ ನೆಕ್ಸ್ಟ್ ಕ್ವಶನ್ 9. 200 ಮತ್ತು 400ರ ಒಳಗಿನ ಸಂಖ್ಯೆಗಳಲ್ಲಿ 200 ಮತ್ತು 400 ಒಳಗಡೆ 3 4 ಮತ್ತು 5ರೊಡನೆ ಬರುವ ಭಾಜ್ಯ ನೋಡ್ರಿ. ಇದ್ರೊಳಗಡೆ 3 ನೋಡ್ರಿ 3 4 ಮತ್ತು 5ರೊಡನೆ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಎಷ್ಟು? ಅದು 200 ಮತ್ತು 400 ಮಧ್ಯೆ ಇರಬೇಕು. ಹೆಂಗೆ ಕಂಡುಹಿಡಿಬೇಕು ನೋಡ್ರಿ? 5ರಿಂದ ಯಾವ ಹೋಗ್ತಾ ತುಂಬಾ ಈಸಿ, ಕೊನೆಗೆ 0 ಇರ್ತಕ್ಕಂಥ ಹುಡ್ಕೊಂತ ಹೋಗ್ಬಿಡ್ತೀವಿ. ಬಟ್ ಅದೇ ಸಂಖ್ಯೆ 4ರಿಂದ ಡಿವೈಡ್ ಆಗ್ತಿರ್ಬೇಕು, ಮತ್ತು ಅದೇ ಸಂಖ್ಯೆ 3ರಿಂದ ಡಿವೈಡ್ ಆಗ್ಬೇಕು. ಅಂದ್ರೆ 200ರಿಂದ 400ರ ಮಧ್ಯದಲ್ಲಿ 3ರಿಂದ ಹೋಗ್ಬೇಕು, 4ರಿಂದ ಹೋಗ್ಬೇಕು, 5ರಿಂದ ಹೋಗ್ಬೇಕು. ಈ 3 ಸಂಖ್ಯೆಗಳಿಂದ ಡಿವೈಡ್ ಆಗ್ತಕ್ಕಂಥ ಭಾಜ್ಯ ಆಗ್ತಕ್ಕಂಥ ಸಂಖ್ಯೆಗಳು ಎಷ್ಟು ಅಂತ ಕ್ವಶನ್ ಕೇಳಿದ್ರೆ ಯಾವ್ಯಾವ ಕೇಳಿಲ್ಲ, ಎಷ್ಟು ಸಿಂಪಲ್. ಈ 3ದಿಂದ ಅಂತ ಕೇಳಿದಾಗ ಈ 3ರ ಲಸ ತಕ್ಕೊಂಡ್ಬಿಡ್ಬೇಕು ನಾವು. 3 ಲಸ್ ಎಷ್ಟಾಗುತ್ತೆ ನೋಡ್ರಿ? ಇವೆಲ್ಲವೂ 3 ಕಂಟಿನ್ಯೂ ಇರ್ತಕ್ಕಂಥ ಸಂಖ್ಯೆ. 3 4 5 ಲಸ್ ಎಷ್ಟಾಗುತ್ತೆ? ಈ 3 ಗುಣಾಕಾರ ಮಾಡಿಬಿಟ್ರೆ ಸಾಕು, ಲಸ ತೆಗಿತಕ್ಕಂಥ ಅವಶ್ಯಕತೆ ಇಲ್ಲ. 3 1 3 4 1 4 5 1 5 ಹಿಂಗೆ ಬರುತ್ತೆ. ಅದಕ್ಕೋಸ್ಕರ ಈ 3 ಗುಣಾಕಾರ ಮಾಡಿಬಿಟ್ರೆ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಎಷ್ಟಾಗುತ್ತೆ ನೋಡ್ರಿ? 5 4 20 23 60. ಲಸ ಎಷ್ಟಾಯ್ತು? 60 ಆಯ್ತು. ಇದು ಮೇನ್ ನಮಗೆ. ಲಸ ಎಷ್ಟಾಯ್ತು? 60 ಆಯ್ತು. ಎಸ್ 60 ನೋಡ್ರಿ. 60 3 ಮಗ್ಗೆಯಲ್ಲಿ ಹೋಗುತ್ತೆ 320. 4ರ ಮಗ್ಗೆಗೆ ಹೋಗುತ್ತೆ 4 15. 5ರ ಮಗ್ಗೆಯಲ್ಲಿ ಹೋಗುತ್ತೆ 5 12. ಹಾಗಾದ್ರೆ ಈ 60ರ ಅಪವರ್ತ್ಯಗಳು ಈಗಾಗಲೇ ಹೇಳಿದೆ ನಾನು. 60ರ ಮಗ್ಗಿ, ಆ 60ರ ಮಗ್ಗಿ 200ರಿಂದ 400 ತನಕ ಯಾವುದೋ ಅವೇ 200 ಮತ್ತು 40ರ ಮಧ್ಯೆ ಇರತಕ್ಕಂಥ 3 4 5ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು. ಹಾಗಾದ್ರೆ ಯಾವ ಬರ್ತವೆ ನೋಡ್ರಿ? 62 120 ಬರಲ್ಲ. 63 180 ಬರಲ್ಲ. 64 6 4 24 240 ಬಂತು. 6 5 30 300 ಬಂತು. 400 ಒಳಗೆ ಬಂತು. ಹಾಗಾದ್ರೆ 6 6 30 6 36 360 ಬಂತು. 6 30 6 42 420 ಆಯ್ತು. 425 ಬರ್ತಾನು ಇಲ್ಲ, 400 ಒಳಗಿರ್ಬೇಕಂದಾಗ 420 ಬರಲ್ಲ. ಹಾಗಾದ್ರೆ 200 ಮತ್ತು 400 ಮಧ್ಯೆ 3 4 5ರಿಂದ ಡಿವೈಡ್ ಆಗ್ತಕ್ಕಂಥ ಒಟ್ಟು ಸಂಖ್ಯೆಗಳು ಎಷ್ಟು? ಈ 3 ಸಂಖ್ಯೆಗಳ ಮಾತ್ರ 1 2 3 ಕೇವಲ 3 ಸಂಖ್ಯೆಗಳು ಮಾತ್ರ 3 4 5ರಿಂದ ಭಾಗ ಹೋಗ್ತವೆ. ಕ್ಲಿಯರ್? ಆ 3 ಸಂಖ್ಯೆಗಳು ಯಾವ ಅಂದಾಗ 240 300 ಮತ್ತು 360. ಕ್ಲಿಯರ್? ಇಲ್ಲಿ ಆಯ್ಕೆಯಲ್ಲಿ ಇದೆನಾ? ಎಸ್ 3 ಆಯ್ಕೆ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತು? ಎಸ್ ಕೊನೆಯ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10.
ಸಿರಿಯು ಒಂದು ಟಿವಿಯನ್ನ ಶೇಕಡ 14% GST ಸೇರಿಸಿ ರೂಪಾಯಿ 7,980ಕ್ಕೆ ಕೊಟ್ಟು ಖರೀದಿ ಮಾಡಿದಳು. ಹಾಗಾದ್ರೆ GST ಇಲ್ಲದೆ ಟಿವಿಯ ಮೂಲ ಬೆಲೆ ಎಷ್ಟು ನೋಡ್ರಿ. ಸಿರಿ ಅಂತಕ್ಕಂಥ ಒಬ್ಬ ಮಹಿಳೆ ಶೇಕಡ 14% GST ಕೊಟ್ಟು 7,980ಕ್ಕೆ ಒಂದು ಟಿವಿ ಖರೀದಿ ಮಾಡ್ತಾಳೆ. ಅಂದ್ರೆ ಇದರಲ್ಲಿ GST ಸೇರಿದೆ 14%. ಹಾಗಾದ್ರೆ ಒಂದು GST ಇಲ್ಲದೆ ಇದ್ರೆ ಆ ಟಿವಿಯನ್ನು ಎಷ್ಟಕ್ಕೆ ಖರೀದಿ ಮಾಡಬಹುದು ಅಂದ್ರೆ GST ಇಲ್ಲದೆ ಅಂತಂದ್ರೆ ಅದ್ರ ಟಿವಿಯ ಮೂಲ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ ಮಾಡಿರ್ತೀರಾ? ಎಸ್ ಮಾಡಿರ್ತೀರ. ಆ ಒಂದು GST ಅಂದ್ರೆ ಮೂಲ ಬೆಲೆ 100 ರೂಪಾಯಿ ಇತ್ತು ಅಂತ ಇಟ್ಕೊಳ್ರಿ. GST ಅಥವಾ ಮೂಲ ಬೆಲೆ 100 ರೂಪಾಯಿ ಇತ್ತು. ಹಾಗಾದ್ರೆ 14% GST ಸೇರಿದ್ರೆ ಎಷ್ಟು ಕೊಡ್ಬೇಕು ನಾವು? 100 ರೂಪಾಯಿ ಇದ್ರೆ 114 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಕ್ಲಿಯರಾ? 100 ರೂಪಾಯಿ ಆ ವಸ್ತುವಿನ ಮೂಲ ಬೆಲೆ 100 ರೂಪಾಯಿ ಇದ್ದಾಗ ನಾವು 14% GST ಅಂತಂದ್ರೆ 114 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. 114 ರೂಪಾಯಿ ಕೊಟ್ಟು ಖರೀದಿ ಮಾಡಿದಾಗ ಮೂಲ ಬೆಲೆ ಎಷ್ಟದ? 100 ರೂಪಾಯಿ ಅದ. ಹಾಗಾದ್ರೆ 7,980 ಕೊಟ್ಟು ಖರೀದಿ ಮಾಡಿದಾಗ ಅದರ ಮೂಲ ಬೆಲೆ ಎಷ್ಟದ? ಯಾವುದನ್ನ ಕಂಡುಹಿಡಿಬೇಕಾದ್ರೆ ಮೇಲೆ ಹಚ್ಕೊಳ್ಬೇಕಂತ ಹೇಳಿದೀನಿ ತಾನೆ. ಹಾಗಾದ್ರೆ ನೋಡ್ರಿ, 114 ರೂಪಾಯಿ ಕೊಟ್ಟು ಖರೀದಿ ಮಾಡಿದಾಗ ಅದರ ಮೂಲ ಬೆಲೆ 100 ರೂಪಾಯಿ ಅದ. ಇದನ್ನ ಮೇಲೆ ಹಚ್ಕೊಳ್ತೀವಿ. ಕಂಡುಹಿಡಿಬೇಕಾಗಿದ್ದು ಇದನ್ನ ನಾವು, ಹೌದಾ? ಕೊಂಡ ಬೆಲೆ, ಮೂಲ ಬೆಲೆ 100 ರೂಪಾಯಿ ಅದ. ಹಾಗಾದ್ರೆ ಅದೇ 7,980 ರೂಪಾಯಿ ಇದ್ದಾಗ ಅದರ ಮೂಲ ಬೆಲೆ ಎಷ್ಟಿರುತ್ತೆ ನೋಡ್ರಿ. 114 ರೂಪಾಯಿ ಕೊಂಡು ಖರೀದಿ ಮಾಡಿದಾಗ ಅದರ ಮೂಲ ಬೆಲೆ 100 ರೂಪಾಯಿ. 114 ರೂಪಾಯಿ ಕೊಟ್ಟು 114 ರೂಪಾಯಿ GST ಅದ. ಅವಾಗ ಮೂಲ ಬೆಲೆ 100 ರೂಪಾಯಿ ಇತ್ತು. ಹಾಗಾದ್ರೆ 7,980 ರೂಪಾಯಿ ಕೊಟ್ಟು ಖರೀದಿ ಮಾಡಿದಾಗ ಅದರ ಮೂಲ ಬೆಲೆ ಎಷ್ಟಿರುತ್ತೆ? ಇವಾಗ ಕ್ಯಾನ್ಸಲ್ ಮಾಡ್ಬೋದಲ್ಲ ನಾವು? ಯಾವ ಮಗ್ಗಿಯಲ್ಲಿ ಮಾಡ್ತೀರಿ? ತುಂಬ ಸುಲಭವಾಗಿ 2ರ ಮಗ್ಗಿಯಲ್ಲೇ ಮಾಡ್ಕೊಳ್ತೋಗಿ. ನಿಮಗೆ ಭಾಳ ಈಸಿ ಆಗುತ್ತೆ. 2 5 10, 2 7 14 ಆಯ್ತಾ? ನೆಕ್ಸ್ಟ್ ಇಲ್ಲಿ 2 3 6, 1 ಉಳಿತೆ 19, 2 6 ಸಾರಿ 2ರ ಮಗ್ಗಿಲಲ್ಲ. ಎಸ್ 2 3 6, 1 ಉಳಿತು 19 ಆಗುತ್ತೆ. 2 9 18, 1 ಉಳಿತು 18 ಆಗುತ್ತೆ. 2 9 18, ಮುಂದೆ 0 ಉಳಿತು. ನೆಕ್ಸ್ಟ್ 57ಕ್ಕೆ ಮತ್ತು 390 3 ಮಗ್ಗಿಯಲ್ಲಿ ಹೋಗುತ್ತೆ ನೋಡ್ರಿ. 3 1 3, 2 ಉಳಿತೆ 27, 3 9 27. ನೆಕ್ಸ್ಟ್ ಇದು 3 ಮಗ್ಗಿಯಲ್ಲಿ ಅಂದ್ರೆ 3 1 3, 3 3 ಇದು ಒಂದು 0. ನೆಕ್ಸ್ಟ್ 3 ಮಗ್ಗಿಯಲ್ಲಿ ಹೋಗಲ್ಲ, ಇದು ಹೋಗಲ್ಲ, ಇದು ಹೋಗಲ್ಲ. ಇನ್ನು ಡೈರೆಕ್ಟ್ ಆಗಿ 19ರ ಮಗ್ಗಿಯಲ್ಲಿ ಆದ್ರೂ ಹೊಡಿಬೋದು ನಾವು. 19ರ ಮಗ್ಗಿಯಲ್ಲಿ ನೋಡ್ರಿ, 19 ಅಂದ್ರೆ 19. ಈ 1330ಕ್ಕೆ ನಾವು 19ರಿಂದ ಡಿವೈಡ್ ಮಾಡ್ತೀವಿ. ಎಷ್ಟಾಗತ್ತೆ ನೋಡ್ರಿ? 19 6 ನೋಡ್ರಿ, 6 9 54 ಬೇಡ, 7ರಲ್ಲಿ ನೋಡ್ರಿ 7, 7 9 63ಕ್ಕೆ 3 ಕೈಲ ಬಂತು 6, ಹೌದಾ? 7 1 7 1 6 13. ಅದಕ್ಕೋಸ್ಕರ ಮಾಡಿದ್ದು ಕೊನೆ ಸಂಖ್ಯೆ 3 ಬರೋರು 7ರಿಂದ ಮಾಡಿದ್ರೆ ಮಾತ್ರ ಬರುತ್ತೆ. 6ರಿಂದ ಮಾಡಿದ್ರೆ 6 9 54 ಬರ್ತಿತ್ತು. ಅದಕ್ಕೋಸ್ಕರ 7ರಿಂದ ಮಾಡಿದೆ. 7 9 63ಕ್ಕೆ 3 ಕೈಲ ಬಂತು 6, 7 1 7 1 6 13 ಬಂತು. ಎಷ್ಟು ಉಳಿತು? ಇಲ್ಲಿ 0 ಉಳಿತು. ಹಾಗಾದ್ರೆ ಈ 0 ಇಲ್ಲಿ ಉಳಿಸ್ಕೊಂಡ್ವಿ. ಉಳಿಸುವಂತ ತಕ್ಷಣ ಈ 0 ಹೋಗ್ಲಿಲ್ಲ ಅಂದ್ರೆ ಭಾಗಲಬ್ಧದಲ್ಲಿ 0 ಹಚ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಎಷ್ಟು ಬಂತು? ಇಲ್ಲೇ ಡಿವೈಡ್ ಮಾಡಿದಾಗ 70 ಬಂತು. ಇಲ್ಲಿ ಎಷ್ಟದ? ಇಲ್ಲಿ 100 ಉಳಿದದ. ಹಂಗೆ ಅವಾಗ ಇಲ್ಲಿ 19ರಿಂದ 1330ಕ್ಕೆ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂತು? ನಮಗೆ 70 ಉಳಿತು. ಹಾಗಾದ್ರೆ 70ಕ್ಕೆ ಮತ್ತು 100ಕ್ಕೆ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ? 7,000 ರೂಪಾಯಿ ಆ ಒಂದು ಟಿವಿಯ ಮೂಲ ಬೆಲೆ ನೋಡ್ರಿ. ಹಿಂಗೆ ಕಂಡುಹಿಡ್ಕೊಳ್ಬೇಕು ನಾವು. ಇಲ್ಲಿ ನಾವು ಮಲ್ಟಿಪಲ್ ಮಾಡ್ಲಿಕ್ಕೆ ಅಂದ್ರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ಪೀಡಾಗಿ ಮಾಡ್ತಕ್ಕಂಥದ್ದನ್ನ ಕಲ್ತ್ಕೊಳ್ಬೇಕಷ್ಟೇ ನಾವು. ಈಗಿಲ್ಲೇ ನಾವು ಈಸಿಯಾಗಿ ಗೊತ್ತಾಯ್ತು ನಿಮಗಿಲ್ಲೇ. ಮೊದಲು 2ರ ಮಗ್ಗಿಲಿ ಹೊಡಿದ್ವಿ, ಆಮೇಲೆ 3 ಮಗ್ಗಿಲಿ ಹೊಡಿದ್ವಿ. ಡೈರೆಕ್ಟ್ ಆಗಿ 6 ಮಗ್ಗಿಲಿ ಹೊಡಿಬೋದಿತ್ತು ನೀವು. ಹೌದಾ? 6 ಮಗ್ಗಿಲಿ ಹೊಡೆದ್ರೂ ನಿಮಗೆ ಸಿಗುತ್ತೆ. 6 ಮಗ್ಗಿಲಿ ಸ್ವಲ್ಪ ಟಫ್ ಆಗುತ್ತೆ ಅಂತ ತಿಳ್ಕೊಂಡು ನಾನು ಏನು ಮಾಡ್ತೀನಿ, ಚಿಕ್ಕ ಮಗ್ಗಿಲಿಂದ ಹೊಡಿತಾ ಹೋಗ್ತೀನಿ. ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟೇ. ಅವಾಗ ಏನು ಮಾಡಬೇಕು? ಕೊನೆಗೆ ಅಂದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆ 19 ಬಂತು. ಅವಾಗ ನಾವು ಡೈರೆಕ್ಟ್ ಆಗಿ 19ರಿಂದನೇ ಹೊಡೆದು ಬಿಡಬೇಕು. ಭಾಗಾಕಾರ ಮಾಡಿದಾಗ ಉತ್ತರ ಎಷ್ಟು ಬಂತಿಲ್ಲ? 70 ಬಂತು. ಹಾಗಾದ್ರೆ 70ಕ್ಕೆ 100ಕ್ಕೆ ಗುಣಾಕಾರ ಮಾಡಿದಾಗ ಇಲ್ಲಿ ಎಷ್ಟು ಬಂತು? 7,000 ರೂಪಾಯಿ ಆ ಒಂದು ಟಿವಿಯ ಮೂಲ ಬೆಲೆ ಇಸ್ ರೈಟ್ ಆನ್ಸರ್. ಇದೇನು ಆಯ್ಕೆಯಲ್ಲಿ 7,000? ಎಸ್, ಆಯ್ಕೆ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್, ಇಲ್ಲಿವರೆಗೂ ಈ 10 ಕ್ವಶನ್ಗಳನ್ನು ನಿಮಗಾಗಿ ಮನಮುಟ್ಟುವಾಗಿ ಹೇಳಿದ್ದೀನಿ ಅಂತ ನನ್ನ ಒಂದು ಭಾವನೆ ಅದ. ಈ ಒಂದು 10 ಲೆಕ್ಕದಲ್ಲಿ ಏನಾದರೂ ಡಿಫಾಲ್ಟ್ಗಳೇನಾದರೆ ಅಥವಾ ನನ್ನ ಕಣ್ಣು ತಪ್ಪಿಸಿ ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನು ಮಾಡಿರ್ತೀನಿ. ಆ ಮಿಸ್ಟೇಕ್ಗಳೇನಾದರೆ ನನ್ನ ನಂಬರ್ ಇದೆ ಸ್ನೇಹಿತರೆ, ಇಲ್ಲಿ ನೀವು ಸರ್ ಇದನ್ನೆಲ್ಲ ರಾಂಗ್ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಅದು ವಾಟ್ಸಪ್ ನಂಬರ್ ಇದೆ ನಂದು, ಅಲ್ಲಿ ಕೂಡ ನೀವು ನನಗೆ ಸಂದೇಶಗಳನ್ನು ಕಳಿಸ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತು ಸ್ನೇಹಿತರೆ? ಎಸ್, ಕೆಲವೊಂದು ಸಲ ಮಿಸ್ ಮಾಡಿಬಿಟ್ಟಿರ್ತೀನಿ.
ಮಾಡ್ತಕ್ಕಂಥ ಆತುರತೆಯಲ್ಲಿ ಕೆಲವೊಂದಿಷ್ಟು ಎಲ್ಲ 0 ಮಿಸ್ ಮಾಡಿರ್ತೀನಿ ಅಥವಾ 7 ಮಿಸ್ ಮಾಡಿರ್ತೀನಿ, ಏನೋ ಈ 10 ಕ್ವಶನ್ ಯಾವುದಾದ್ರೂ ಒಂದು ಕ್ವಶನಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತಂದರೆ ನನ್ನನ್ನು ಕೂಡ ನನ್ನ ನಂಬರ್ಗೆ ನೀವು ಮೆಸೇಜನ್ನು ಮಾಡ್ಬೋದು. ಕ್ಲಿಯರ್? ಎಸ್. ಇಲ್ಲಿವರೆಗೂ ಈ 10 ಕ್ವಶನ್ಗಳನ್ನು ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.